ಜಗದಾದಿಬೀಜೈ ನಿಗಮಾಂತವೇದ್ಯೈ ನಗರಾಜಸುತೆಯ ರಮಣಂಗಿ ಶಂಭುವಿಂಗಗಣಿತೋತ್ಸವದಿನತ ಶರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವ ಬಹುದಾರ ಬಲದಿನ ಸರ್ವಮಂಗಲಜನಕ ಶಿವನಿತಾನಾದ ಭಾವು ವಿವರಿಸದೆ ವಚನ ಶಿವಯೋಗ ಸ್ಥಳದಿಂದ ಶಿವಸ್ವರೂಪವನ್ನು ದೀಕ್ಷಿಸಿದ ಪರಮಗುರು ಶಿವಯೋಗಿ ರೂಢಿಯೊಳು ಮೆರೆಯುವ ರೂಢ ಗುರುವರ ನಿನ್ನ ರೂಢಪದ ಪದ್ಮಗಳಿಗೆರಗಿರುವೆ ನಾಡಿನ ಅನುಭಾವದ ನೆಲೆಯ ನೀನೆಯನ್ನೊಳ ಹಕ್ಕು ಏನ ನುಡಿಸಿದೊಳಗ ನಾನುಡಿವೆ ಗುರುವೆ ಕೃಪೆಯ ಪ್ರಾತಸ್ಮರಣೀಯರಾದಂತಹ ಸದ್ಗುರು ಸಿದ್ಧಾರೂಢರನ್ನು ಶಿವಯೋಗಿಗಳನ್ನು ಸ್ಮರಿಸಿಕೊಳ್ಳುತ್ತಾರೆ. ಬಸವಾದಿ ಶಿವಶರಣರ ಚರಣಾರವಿಂದಗಳಿಗೆ ವಂದಿಸಿಕೊಂಡು ಈ ನಾಡಿನಲ್ಲೆಲ್ಲ ತತ್ವವನ್ನು ಹುತಾತ್ಮರನ್ನಾಗಿ ಮಾಡಿದಂತಹ ಪೂಜ್ಯ ಬಸವಾರೂಢರ ವಿಧಾವರಿಗಳಿಗೆ ವಂದಿಸಿಕೊಂಡು ಮಾತನಾಡುವ ದೇವರಿಂದ ಪ್ರಖ್ಯಾತರಾದಂತಹ ಪೂಜ್ಯ ಮಾಧವಾನಂದ ಪ್ರಭುಜಿಯವರ ವಿಧಾವರಿಗಳಿಗೆ ಈ ಶ್ರಾವಣ ಮಾಸದ ಪುಣ್ಯ ಪರ್ವದಲ್ಲಿ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಪವಿತ್ರವಾದ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವದ್ಗೀತೆಯ ಚಿಂತನೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣಾರ್ಥಿಗಳಿಗೆ ಶರಣ ಬಂಧುಗಳಿಗೆ ತಾತ್ವಿಕ ಚಿಂತನೆ ಮಾಡೋದು ಬಹಳ ಪುಣ್ಯದ ವ್ಯವಸ್ಥೆ. ನನ್ನ ಭಗವಂತ ಹೇಳ ಶ್ರೇಯಾಂತರ್ಯ ಜ್ಞಾನಯಜ್ಞ ಪರಂತ ಸರ್ವಕರ್ಮಾಚಲ ತುಣುಕು ತುಣುಕು ಕರ್ಮ ಮಾಡಿ ತುಣುಕು ತುಣುಕು ನಾವು ಪುಣ್ಯನ್ನ ಸಂಪಾದನೆ ಮಾಡೋದು ಅಖಂಡ ಪುಣ್ಯ ಆಗುವಂತ ತಾತ್ವಿಕ ಜ್ಞಾನವನ್ನು ಅದನ್ನ ಎಲ್ಲ ಚಿಂತನೆ ಮಾಡ್ಕೋತೀವಿ. ಎಲ್ಲಿಗೆ ಬಂದೈತೆ ಅಂತಂದ್ರೆ 9ನೇ ಅಧ್ಯಾಯಕ್ಕೆ ಬಂದೈತೆ. ರಾಜವಿದ್ಯಾ ರಾಜ ಅಲ್ಲಿಗೆ ಬಂದಾಗ ನಿನ್ನೇನ್ ಹೇಳಿ ಎಲ್ಲವೂ ಪ್ರಕೃತಿ ಆದ್ರೂ ಪ್ರಕೃತಿ ಮಯ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ ಏತು ನಾನೇನ ಕೌಂತೆ ಜಗದ್ವಿಪರಿ ನನ್ನ ಅಧ್ಯಕ್ಷತೆಯಲ್ಲಿ ಸಕಲ ಜೀವಿಗಳೆಲ್ಲ ನನ್ನ ಎದುರಲ್ಲೇನ ಅಧ್ಯಕ್ಷತೆ ಅಂತ ಅಂದ್ರೆ ಸೂರ್ಯ ಅವನ ಅಧ್ಯಕ್ಷತೆಯಲ್ಲಿ ಎಲ್ಲ ಚಾಲು ಆಗ್ತದೆ. ಎಷ್ಟ ಒಳ್ಳೊಳ್ಳೆ ಕರ್ಮಗಳು ನಡೀತಾವೆ. ಯಾರ್ಯಾರು ತೀರ್ಕೊಂಡ್ರ ಅವರ ಅಂತ್ಯಕ್ರಿಯೆ, ಯಾರು ಶೌಚ ಮಾಡ್ತಾರೆ, ಯಾರು ಸ್ನಾನ ಮಾಡ್ತಾರೆ, ಏನು ನಿರ್ಲಿಪ್ತ ಹೇಗದ ಈ ಪ್ರಕೃತಿ ಆಯಾ ವ್ಯವಸ್ಥೆಯನ್ನು ಮಾಡ್ತಾರೆ. ಎಲ್ಲ ನಾನು ಅಧ್ಯಕ್ಷತೆ ಹೇಳಿ ಹೇಳಿದ್ಮೇಲೆ ನಾನ್ ಹಿಂಗಿದ್ದದ್ದ ಆವಜಾನಾಂತಿ ಮಾಮೂಢ ಮಾನುಷಂ ತನು ಮಾಸೃತ ಪರಂಭಾವ ಮಜಾನಂತೋ ಮಹೂತ ಮಹೇಶ್ವರ. ಅಜ್ಞಾನಿ ಮೂಢ ಪರಮಾತ್ಮನ ವಸ್ತು ಹಿಂಗೈತಿ, ಪರಮಾತ್ಮ ಹಿಂಗದನೋ, ಪ್ರಕೃತಿ ಹಿಂಗೈತಿ, ಇದು ಏನೊಂದು ಕಲ್ಪನೆ ಬರಲಾರ್ದತ್ತ ಬದುಕಿನಲ್ಲಿ ತಲ್ಲಿನ್ಯಾವ ಅನ್ನೋದು ಮೂಢ. ಕಲ್ಪನೆ ಮಾಡ್ಬೇಕು, ಈ ಶರೀರ ಹೆಂಗ ಬಂತು, ಇದು ಯಾರ ಕೊಡುಗೈತಿ, ಏನೈತಿ, ಇದನ್ನ ಪ್ರಕೃತಿ ಮಾಡ್ರ ಅದನ್ನೊಂದು ಜಡವಾದ ಪ್ರಕೃತಿಯನ್ನ ನಿಯಂತ್ರಣದಿಂದ ನಿಯಂತ್ರಿಸುವಂತ ಒಬ್ಬ ಪರಮಾತ್ಮ ಅದ. ಅವ ಹೇಗದ ಏನು ವಿಚಾರ ಮಾಡ. ಹಂಗಾದ್ರೆ ಅದನ್ನ ಹೇಳಾಕನ ಒಮ್ಮೆ ಮನುಷ್ಯ ಶರೀರವನ್ನು ಆ ಭಗವಂತ ಅವತಾರ ತಗೋಬೇಕ. ಆಗ ತಗೊಂಡಾಗ ಮಾನವ ಅಸಡ್ಡೆ ಮಾಡ್ತಾನ. ನಮ್ಮಂಗದಲ್ಲ ಅವನು, ನಮ್ಮಂಗನ ಊಟ ಮಾಡ್ತಾನ, ನಮ್ಮಂಗನ ತಿಂತಾನ. ನೋಡ್ರಿ ನೀವು ಎಷ್ಟೊಂದು ಬುದ್ಧಿ ವ್ಯವಸ್ಥೆಯಿಂದ ತಿನ್ನ ಅನಿಸ್ತೀವಿ. ಒಂದಿಬ್ರು ಮಿತ್ರರಿರ್ತಾರು, ಒಂದ್ ಮಾಡ್ತಿರ್ತಾರ. ಒಬ್ಬ MBBS ಡಾಕ್ಟರ್ಗೆ ಕೋರ್ಸ್ ಕಲಿತಾನ, ಒಬ್ಬ BA LLB, ಅವಾಗ ವಕೀಲ ಇರ್ತಾರ, ಅವಾಗ ಡಾಕ್ಟರ್. ಬೌದ್ಧಿಕ ವಿಚಾರಗಳಿಂದ ಡಾಕ್ಟರ್ ವಿನಃ ದೈಹಿಕವಾಗಿ ಏನ್ ಬರ್ತಲ್ಲ ನಾವು ಗೊತ್ತೈತಿ. ಹಂಗಾದ್ರೆ ಇವ ಬೌದ್ಧಿಕ ವಿಚಾರಗಳಿಂದ ಕೇಸ್ ಬಿಡಿಸ್ತಾನ. ಹಾಗಾದ್ರೆ ಆ ವಿದ್ಯಾದ ಮೇಲೆ ಬೌದ್ಧಿಕ ವಿಚಾರಗಳು ಏನ್ ಮಾಡ್ತಾವು, ನಮ್ಮನ್ನು ಮುನ್ನಡೆಸ್ತಿರ್ತಾವ. ಹಂಗ
ನಮ್ಮಲ್ಲಿ ಜ್ಞಾನಿಗಳ ಬೌದ್ಧಿಕ ವಿಚಾರಗಳನ್ನ ಏನ್ ಹೇಳ್ಯಾರೋ ಅದನ್ನ ತಲೆಯೊಳಗೆ ಹಾಕೋದು ಬಿಟ್ಟಿಕೆರಿಂದ ಈ ಸಾರ್ವತ್ರಿಕವಾಗಿ ಅವ ಹಂಗದಾನು ಇವ ಹಿಂಗದಾನು ಅಂತಂದ್ರ ನಮಗ ಶಾಸ್ತ್ರ ಮೂಢ ಸಂಬೋಧನೆ. ಹಂಗಾದ್ರೆ ಈ ಮೂಢರು ಏನ್ ಮಾಡ್ತಾರು, ಪರವಸ್ತುವನ್ನ ಬರೇ ತಿರಸ್ಕಾರ ಮಾಡ್ತಾರೆ. ಅವ ಯಾಕೆ ಇವನ ಅರ್ಜುನನ ತಿರಸ್ಕಾರ, ಹೇ ಕೃಷ್ಣ ಹೇ ಯಾದವ ಅಂತ ಹೇಳಿದ್ರಿಂದ ಎಲ್ಲಿ ವಿಶ್ವರೂಪ ದರ್ಶನ ಯೋಗ ತೋರ್ಸಾಕಂದ. ಒಮ್ಮೆ ನಮಗ್ ಹಿಂಗೂ ಆಗ್ತತಿ, ನಾವು ಎಷ್ಟೋ ಒಂದಿಟ್ಟು ಒಂದು 4 ಸದ್ಗುಣಗಳಿಂದ ಒಳ್ಳೆಯವರು ಅನ್ಸ್ಕೊಂಡಿದ್ರು ನಮಗ ಆದ ಲಾಭ ಲುಕ್ಸಾನದ ವಿಚಾರ ಬಂದಾಗ ನಮ್ಮಲ್ಲಿ ಈ ಭಾವನೆಯನ್ನು ತಲೆಯೊಳಗೆ ಕೊಚ್ಚಿಕೊಂಡು ನಾವು ಅಸುರಿ ಸಂಪತ್ತಿನ ವ್ಯವಹಾರಕ್ಕ ಅಂಟುಕೊಂಡ್ ಹೇಳ್ತಾರೆ ಹಿರಿಯರು, ನೀ ಹಿಂಗ್ ತಿಳಿದಾವ ಮಾಡಬಾರ್ದಾಗಿ ಮಾಡ. ನಾ ತಿಳಿದಾವಿದ್ರೆ ಬಿಟ್ಟಕೊಂಡ್ರು ಎಲ್ಲ ನಿಮ್ಗೆ ಹಿಂಗ್ ವಿಚಾರ ಮಾಡಾಕ್ತಿ ಅಂದ್ರ ಅದ ಅಸುರಿ ಸಂಪತ್ತು ಏನ್ ಮಾಡ್ತೈತಿ, ದೈವಿ ಸಂಪತ್ತನ್ನು ಕಮರ್ಸಿಬಿಡ್ತೈತಿ, ಕೆಳಗ್ ಹೋಗಿತೈತಿ. ಅಂತವ್ರ ಏನ್ ಮಾಡ್ತಾರೋ ಆವಜಾನ ಅಂತೆ ಮನುಷ್ಯನಿಂದಲೂ ಮಂಗ ಶರೀರ ಸಲ ಹೇಳ್ತಾರೆ. ನೇರವಾಗಿ ಭಗವಂತ ಬಂದ್ ಹೇಳ್ರಿ ಕೇಳಂಗಿಲ್ಲ ನಾವು. ಅದನ್ನ ಮನುಷ್ಯ ರೂಪದಿಂದ ಪರಿವರ್ತನ ಆಗಿ ಬಂದ ನಮಗ ಅದನ್ನ ಸಾಕ್ಷಾತ್ಕಾರ ಮಾಡಿ ಕೊಟ್ಟಂದ್ರ ಅವಾಗ ಗುರು ಅಂತ ಹಂಚ್ಕೋತಾನ. ಅವನ ಅನ್ನವೆನ್ನುವುದಕ್ಕೆ ಗುರುವಾದ ಆನೆ ಶಿಷ್ಯ ಅಂತ ಹೇಳಿ ಶರಣ ಸಾಹಿತ್ಯದಲ್ಲಿ ಬರ್ತದೆ. ಹಂಗಾದ್ರೆ ಈ ಪ್ರಕ್ರಿಯೆ ನಮ್ಮಲ್ಲಿ ತಲೆಯೊಳಗೆ ಹೋಗ್ಲೇ ಇಲ್ಲ ಅಂತಂದ್ರ ನಮ್ಮಂಗ ಹಂಗಂದಕ್ಕೆ ಆವಜಾನ. ದುರ್ಯೋಧನಾದಿಗಳೆಲ್ಲ ಭಗವಂತನ ಮಾತು ಕೇಳ್ರಿ ಮಹಾಭಾರತ ಅಂತ ಆಗ್ತಿದ್ದಿಲ್ಲ. ಅದ ಆಗ್ಲಿಲ್ಲ ಅಂತಂದ್ರ ನಮಗ ನಿಮಗ ದುರಂತಗಳು ಹೆಂಗ ಬಂದು ಸೇರ್ತಾವ ಅನ್ನೋದು ಹೇಳಾಕ ದೃಷ್ಟಾಂತ. ಹಾಗಾದ್ರ ಅವುಗಳನ್ನ ನಾವ್ ಏನ್ ಮಾಡ್ಬೇಕಾಗೈತಿ, ಎಷ್ಟೋ ಪ್ರಯತ್ನದಿಂದ ಸುರಿ ಸಂಪತ್ತನ್ನು ಹೊರಗೆ ಹಾಕ. ಅದಕ್ಕ ಹಾಕಲಿಲ್ಲ ಅಂದ್ರ ಆವಜಾನಂತಿ ಮಾಮೂಢ ಮಾನುಷಂತನು ಮಾತು ಪರಂಭಾವ ಮಜಾನ. ಎಲ್ಲೆಲ್ಲ ಇರುವಂತ ಭಗವಂತನ ನೀವು ನೋಡಂಗ ಇಲ್ಲ, ನಾಮ ಮೂಢ ಪರವಸ್ತುವನ್ನ ನೋಡಂಗಿಲ್ಲ. ಮಮಭೂತ ಮಹೇಶ್ವರ ಎಲ್ಲ ಜೀವಿಗಳಿಗೆ ಆಳುವಂತ ಇದನ್ನು ಒಟ್ಟು ನೋಡ. ದೇವ್ರ ತಾನ ಕುಂಡ್ರ ನಿಮ್ಗೆ ದುಡಿದ್ರ ಕೊಡ್ತಾನ, ಹಿಂಗ ಮಾತಾಡ್ತಾನ. ಅವ್ರಿಗೆ ಪ್ರತಿಸ್ಪರ್ಧೆ ಏನ್ ಹೇಳ್ಬೇಕು ನಾವ, ಮಾಡ್ಕೊ ನೀ ಎಟ್ಟು ಮಾಡ್ಕೋತಿ ಮಾಡ್ಕೊ ಒಂದು ಬರ್ತೈತಿ ನಿನಗತ್ ನಾವ್ ಹೇಳ್ಬೇಕು. ಹಿಂಗಾಗಿ ಶಾಸ್ತ್ರಕ್ಕ ಈ ಲೌಕಿಕರಿಗೆ ಎಂದೋ ಬರೇ ವಿರುದ್ಧನಾಯ್ತು. ಅಪ್ಪನ ಒಪ್ಪಂಗಿಲ್ಲ, ಒಪ್ಪಂಗ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅದಕ್ಕ ಅವ ಪರಂಭಾವ ವಿಚಾರ. ಭಗವಂತ ನಮಗೆ ಎಷ್ಟು ಕರುಣಾಶಾಲಿ ಇದಾನಂತಂದ್ರ ನಮ್ಮ ಶರೀರದ ಕೊಡುಗೆ ಕೊಟ್ಟದ್ದನ ನೋಡಿ ನಾವು ಭಗವಂತನ ಎಂದೂ ವಿಸ್ಮರಣೆ ಮಾಡ. ಎಷ್ಟೊಂದು ಸುರಕ್ಷಿತವಾಗಿ ದೇಹವನ್ನು ಕೊಟ್ಟ, ಇದಕ್ಕೆ ಎಲ್ಲೆಲ್ಲಿ ಇಂದ್ರಿಯಗಳನ್ನ ಏನ್ ಇಡ್ಬೇಕಂತ ಕೊಟ್ಟ, ಈ ಶರೀರಕ್ಕೆ ಹಾರ್ಟ್ ಚಾಲನೆಯನ್ನು ಕೊಟ್ಟ ಬಿಡ್ಲಿಲ್ಲ ನೀ ಬದುಕಬೇಕಾದ ಹೊರಗಂತ ಎಲ್ಲ ಭೂಮಿ ನೀರ ಬೆಂಕಿ ಗಾಳಿ ಎಲ್ಲ ಸೌಲಭ್ಯವನ್ನು ಕೊಟ್ಟ ಕೂಡ ಅಂತ ಇವ್ನು ಹೇಳ್ತಾನಂತ ಅಂದ್ರೆ ಇವನು ಭಾವಕ್ಕೆ ಏನ್ ಮಾಡ್ಬೇಕು. ಅದಕ್ಕ ಅಮಲೋಕ ಮಹೇಶ್ವರ ಎಲ್ಲ ತರದಿಂದ. ಹಾಗಾದ್ರೆ ಇವ್ರು ಏನ್ ಮಾಡ್ತಾರೋ, ಇವ್ರು ಮೂಡ್ರು ಮೋಘಾಶಃ ಆಶೆ ಮಾಡ್ತಾರ. ನಿಮ್ಮ ಆಶೆಗಳು ಎಷ್ಟು ಇರ್ಬೇಕು, ನಮಗ ಅದ ಹಿತ ಕೊಟ್ಟ ನಮಗ್ ಪೂರೈಸುವಂತ ಆಶೆ ಇರ್ಬೇಕು. ನಾವು ಸಾಯುವವರಿಗೆ ಮಾಡಿರ್ನು ಅದ ಪೂರೈಸಲಾರದಂತ ಆಶೆಯನ್ನು ನಮಗ್ ಇಟ್ಕೊಂಡು ಅಂದ್ರೆ ಅದನ್ನ ದೈವಾಸುರ ಸಂಪತ್ತು ವಿಭಾಗದಾಗ ಹೇಳ್ತಾನೆ. ಆಶಾಪಾಶ ಶತೈರ್ಬದ್ಧ, ಒಂದಾದಗಳಿಗೆ ಮತ್ತೊಂದಾದಗಳಿಗೆ ಮತ್ತೊಂದು. ಈ ತರದ ನಮ್ಮ ತಲೆಯೊಳಗ ಆಶಾಗಳ ನೂರಾರು ನಮ್ಮನ್ನ ತಲೆ ಪೀಡ್ಸಾಕ್ತಿದ್ವು ಅಂದ್ರೆ ಇದ್ದ ಬದುಕಿನೊಳಗ ಸಂತೋಷದ ಜೀವನವನ್ನ ನಾವು ಯಾವಾಗ ಕಳೀತೀವಿ? ಆಶಾಕೇನು ಇತಿಮಿತಿ ಐತೇನು? ಅದಕ್ಕ ಹೇಳ್ತಾನು ಈ ಮೂಢ ಆಶಾಪಾಶ ಶತೈರ್ಬದ್ಧ. ನಮ್ಮ ಹೃದಯಗಳ ನಾವ್ ಈಗ ಎಷ್ಟು ಆಸೆಯನ್ನು ಮಾಡ್ಕೊಂಡು ಬಂದದಿವತ್ತ ನಮ್ಮ ಪ್ರಶ್ನೆ ಮಾಡ್ಕೊಂಡ್ರೆ ಅವು ಪೂರೈಸಲಾರದಷ್ಟು ಅದಾವ ಹೃದಯ.
ಪೂರೈಸಂಗ ಇಲ್ಲ. ಕಡಿಗಿ ಆಶೆಯಲ್ಲಿ ಇವನ ಹೋಗುದ ಆತಕರಿ ಹೊರತಾಗಿ ಆ ಆಶೆ ಪೂರೈಸಂಗಿಲ್ಲ ಅಂತಂದ್ರ ಏನ್ ಮಾಡುದು ಅಂತ ಇಂಥವೇನತಾರು ವ್ಯರ್ಥ ಮೋಘಾಶಃ ಆಶಾಪಾಶ ಶತೈರ್ಬದ್ಧ ಕಾಮಕ್ರೋಧ ಪರಾಯಣ. ನೀವ್ ಎದ್ದಂದ್ರ ತನ್ನ ಬೈಕಿ ತೀರ್ಸ್ಕೊಳ್ಳೋದು ಒಂದ ಮುಖ್ಯ ನೋಡ್ತಾನ. ಅದರಿಂದ ನನ್ನಿಂದ ಸಮಾಜಕ್ಕೆ ಒಳಿತಾಕತಿ ಇಲ್ಲ ಅನ್ನುವಂಥದ್ ನೋಡಂಗಿಲ್ಲ. ಒಂದು ವ್ಯಕ್ತಿಗೆ ಒಳ್ಳೇದಾಕತಿ ಕೆಟ್ಟ ಆಕತಿ ಅನ್ನೋದು ನೋಡಂಗಿಲ್ಲ. ಅದೇನ್ ಬೇಕಾಗೋತ ಒಂದು ತೀರ್ಸ್ಕೊತಾನ ಅಂದ್ರೆ ಅವ ಕಾಮಕ್ರೋಧ ಪರಾಯಣ. ಇಹಂತಿ ಕಾಮ ಭೋಗಾರ್ಥ ಅನ್ಯಾಯ ಅರ್ಥ ಸಂಚಯ. ತನ್ನ ಭೋಗಿ ತೀರ್ಸ್ಕೊಳ್ಬೇಕಾದ್ರೆ ಅನ್ಯಾಯದಿಂದನೂ ಅರ್ಥವನ್ನು ಸಂಗ್ರಹ ಮಾಡಿ ಅನ್ಯಾಯದಿಂದ ನಾವ ಆರ್ಥಿಕವನ್ನ ಧಾರ್ಮಿಕ ಚೌಕಟ್ಟಿನಲ್ಲಿ ಸಂಗ್ರಹ ಮಾಡಿದ್ದೀವಿ ಅಂದ್ರ ಅದ ನಮ್ಮ ಮುಂದಿನ ಮಕ್ಕಳಿಗೂ ಶ್ರೇಯಸ್ಸನ್ನ ಮಾಡ್ತೈತಿ. ಮುಂದಿನ ಮಕ್ಕಳಿಗೂ ಶ್ರೇಯಸ್ಸು ಮಾಡ್ತೈತಿ. ನಾವ ಅನೈತಿಕ ಚಟುವಟಿಕೆಯಿಂದ ಧರ್ಮವ ಬಿಟ್ಟು ಮಾಡಿದ್ದೀವ ಸಂಗ್ರಹ ಮಾಡಿದ್ದೀವ ಅಂದ್ರ ಅದ ನಮ್ಮ ಶರೀರ ಹೋಗ್ಬಿಡ್ದನ ಏನೋ ಆಯ್ತು ಹೋಗ್ಬಿಡ್ತ ಮುಂದಿನ ಪೀಳಿಗೆಗಳಿಗೆ. ಅದಕ್ಕ ಇವ ಅನ್ಯಾಯಿ ಅರ್ಥ ಮೋಘಶಃ ಎಷ್ಟು ಮಾಡುತ್ತ ಆಸೆ. ಆಶೆಗೆ ಇತಿಮಿತಿ ಐತೇನು? ಆಶೆ ಕಾಮ ಎಲ್ಲ ಒಂದೇ ಅರ್ಥದ ಪರ್ಯಾಯ ಶಬ್ದಗಳು. ಮಾನವನ ಬದುಕಿನಲ್ಲಿ ಬರೇ ಅದ ತುಂಬಿ ಬಿಡ್ತತಿ ನಮ್ಮ ತಲೆಯೊಳಗೆಲ್ಲ. ಗೀತಾ ಏನ್ ಮಾಡ್ತತಿ, ಇಷ್ಟ ತುಂಬಿಕೊಂಡೆ ಅಂದ್ರ ನಿನಗ್ ಕೆಲಸ ಆಗುದಿಲ್ಲ ಅಂತ. ಇಷ್ಟು ತುಂಬಿಕೊಂಡಿವ ಅಂದ್ರ ಅವರ ಬಿಗರ ಚೌಡಯ್ಯ ಏನತಾರ ಅಂತಂದ್ರ ಬಡತನಕ್ಕೆ ಉಂಬುವ ಉಂಬಲಾದರೆ ಉಡು ಇವ ಆಶಿಂಗ ಮುಂದ್ ಹಿಂಗ ಬದುಕಾದರೆ ಕೇಡಿನ ಕೇಡಾದರೆ ಮರಣದ ಹೇಳ್ತಾರೆ. ಇವೆಲ್ಲ ಏನು ನಮ್ಮ ಜೀವನದ ವ್ಯವಹಾರ ನಡಿಲಾಕ ಮೌಲ್ಯವಾದ ಮಾತು. ಈ ತರದ ಭಾವನೆಯನ್ನು ಇಟ್ಕೊಂಡಿದ್ದೀವಿ ಅಂದ್ರೆ ನಮಗ ಮೂಢರು ತರು ಆಶಾ ಚಂದ್ರ ಮೂಗ ವ್ಯರ್ಥವಾದ ಮೂಗಾಶ ಸಹಜರ ನಾವು ಎಲ್ಲಿಗೆ ಹೋಗಿರ್ಬೇಕತ್ತೀವು ಆಶಾ ಪೂರೈಸಿತು ಅಂತ ಇಟ್ಕೊಂಡು ಎಲ್ಲಿಗೆ ಹೋಗ್ಬೇಕತ್ತೀವು? ದೇವರನ್ನ ಸುದ ತೆಳಗ್ ಇಳಿಸಿಕೊಂಡ್ರು ಮಂದಿ ಇದೀವಿ ನಾವು. ದೇವರನ್ನ ಸುದ ಏನ್ ಮಾಡ್ಬೇಕತ್ತೀವು? ನೀ 4 ದಿನ ಮಾಡಿದಿ, ನಾ 4 ದಿನ ಮಾಡ್ತಾನ. ಹಂಗಾದ್ರೆ ಇವನ್ ಕೈಯಾಗ ಕೊಟ್ರ ಏನಾಗ ಅಲ್ಲೋಲ ಕಲ್ಲೋಲ. ಹಂಗಾದ್ರೆ ಮೋಘಾಶಃ ಮೋಘ ಕರ್ಮಣಃ ಆ ಕರ್ಮದಿಂದ ತನಗೂ ಹಿತ ಆಗ್ಬೇಕ, ಸಮಾಜಕ್ಕೂ ಹಿತ ಆಗ್ಬೇಕು ಅಂತಾದ್ ಮಾಡಂಗಿಲ್ಲ. ತನ್ನ ಬದುಕಿಗೆ ಈ ದೇಹ ಬೇಕಾದಷ್ಟು ಬದುಕಲಾಕ ಲೌಕಿಕ ಕರ್ಮಗಳನ್ನ ಮಾಡ್ತಾನ ಅಂದ್ರ ಈ ಲೌಕಿಕ ಕರ್ಮಗಳು ಏನ್ ಮಾಡ್ತಾವೋ ಕೆಲವೊಮ್ಮೆ ವಿಪರೀತದತ್ತ ನಮ್ಮ ಮುಖವನ್ನು ತಿರುಗಿಬಿಟ್ಟು. ಹಂಗಾದ್ರೆ ಈ ಲೌಕಿಕ ಕರ್ಮಗಳಲ್ಲಿ ನಮ್ಮ ಬದುಕುವಿಕೆ ಒಳ್ಳೆಯ ರೀತಿಯಿಂದ ಸಾಗಂಗ. ಕರ್ಮ ಮಾಡ್ರಿ ಹೇಗ್ ಮಾಡ್ಬೇಕು? ಒಳ್ಳೆ ಸತ್ಕರ್ಮ. ಹಿತವಾವು ದೇಹಪರದೋಳು ಧರ್ಮ ರಚನೆ. ಧರ್ಮವನ್ನ ನಾವು ಸಂಗ್ರಹ ಮಾಡಬೇಕಾದ್ರೆ ಒಳ್ಳೆ ಕರ್ಮಗಳನ್ನ ಬಳಸ. ಹಂಗಾದ್ರೆ ಇವ ಮೋಗ ಕರ್ಮನ ನನಗೂ ಹಿತ ಇಲ್ಲ ನೀತಿ ಅಂತ ಕರ್ಮವನ್ನು ಮಾಡಾಕ್ತಿ. ಅದರಿಂದ ಏನ್ ಪ್ರಯೋಜನ ಐತಿ? ರಾವಣ ನಗೂ ಹಿತ ಆಗಲಿಲ್ಲ, ಸಹೋದರನಿಗೂ ಹಿತ ಎಲ್ಲ ರಕ್ಕಸರ ಪಡೆ ಎಲ್ಲ ನಾಶ. ಯಾಕ ಅಂತಂದ್ರ ಮೋಗ ಕರ್ಮಣ ಅಲ್ಲದ ಮಾಡಿದ್ಲ. ಯಾರು ನಾ ಮಾಡೋದೇನ ಇದು ಸರಿಯೋ ತಪ್ಪು ಅನ್ನೋ ಭಾವನೆಯನ್ನ ತಲೆ ಒಳಗಿಂದ ಕೊಚ್ಕೊಂಡು ಹೋದ್ ಮತ್ತ ಅವ ಶಿವಭಕ್ತ ಅತ್ಯಂತ ಉತ್ಕೃಷ್ಟವಾದ ಭಗವಂತ ಅವನಿಗೆ ಮೆಚ್ಚಿ ಆತ್ಮಲಿಂಗ ಕೊಟ್ಟಾನ. ಅಂತ ಒಂದು ಹಂಗಾಗತೈತಿ. ನಮ್ಮ ನಿಮ್ಮಂತವ್ರು ಜಾಗೃತ ಆಗಿರ್ತದೆ. ಇತಿಹಾಸ ಯಾಕೆ ಒಂದಿಷ್ಟು ಇತಿಹಾಸದ ಕಡೆ ತಲೆ ಹಾಕ್ಬೇಕು. ನನಗೆ ಸೈನ್ಸ್ ಮಾಡಿ ನನಗೆ ಅದು ನಡೆಯೋದಿಲ್ಲ. ನೀವು ಮಾಡೇವಿ ಸೈನ್ಸ್ ಕರಿ ಅದರದ್ದು ಇತಿಹಾಸ ನೋಡ್ಕೋ ಅದನ್ನ ತಂದು ಇದ್ರಾಗ ಬೇರಿಸಿದೆ ಅಂದ್ರ ಸೈನ್ಸ್ ಆಯ್ತು. ನಾ ವಕೀಲಾಗೇನಿ ಅದನ್ನ ಇತಿಹಾಸನ ನೋಡಂಗ. ಅದು ಎಷ್ಟೋ ನಮಗ ಕೇಸ್ ಬಿಡ್ಸಕ್ ಒಳಗ ಎಷ್ಟೋ ಮಾತುಗಳು ಇರ್ತಾವ. ನಾ ಎಲ್ಲ ಕೃಷಿ ಅದನ್ನ ಯಾವಾಗ ಮಾಡ್ಲಿ ಅದನ್ನ ಟಿವಿ ಮುಂದೆ ಯಾವಾಗ ಕೊಂಡಿರೋದು ಒಬ್ರು ಪ್ರಶ್ನೆ ಮಾಡ್ಕೊಳ್ಳೋದಿಲ್ಲಲ್ಲ ನಾವು.
ಟಿವಿ ಮುಂದೆ. ಹಂಗಾದ್ರ ಇದನ್ನೊಂದಿಷ್ಟು ನೋಡ್ಬೇಕು. ಇಲ್ಲೇ ಇಲ್ಲ ಅಂತ ಅಂದ್ರೆ ಮೋಗ ಕರ್ಮಣ ಮಾಡಿದ ಕರ್ಮ ವ್ಯರ್ಥ ಆಗಿದೆ. ಸಮರ್ಪಕವಾದ ಕರ್ಮ ಇರುವುದು. ಅದಕ್ಕಾಗಿ ಮೋಗ ಕರ್ಮಣ ಮೋಗ ಜ್ಞಾನ ಅಲ್ಲ. ಜ್ಞಾನದಿಂದ ಮುಕ್ತಿ 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 ಅಂತ ಹೇಳ್ತೈತಿ ವೇದಾಂತ. ಈಗ ನಾವೇನ್ ಕಲ್ಲು ಅದೀವನ ಹಿಂಗ ಕೇಳ್ತಾರ. ಯಾಕ ಜ್ಞಾನದಿಂದ ಮುಕ್ತಿ ಅಂದ್ರೆ ನಮಗ್ ಜ್ಞಾನ ಇಲ್ಲನು, ನಮ್ಮ ಬದುಕು ನಡೆಸ್ಕೊಂಡಿದೀವಿ ನಾನು ಅಂತ ಹಿಂಗ ಕೇಳ್ತಾರ. ಈ ಜ್ಞಾನಕ್ಕ ಶ್ರುತಿ ಹೇಳು ಜ್ಞಾನಕ್ಕ ತುಲನೆ ಮಾಡಿದ್ರೆ ನಮ್ಮ ಜ್ಞಾನ ನಿನ್ನ ಜ್ಞಾನ ಎಷ್ಟು ಪರವಾಗೈತಿ ಅಂದ್ರ ಬದುಕು ಸಾಗಿಸಿಕೊಳ್ಳುವಷ್ಟು ಜ್ಞಾನ ಹೊರತಾಗಿ ತಾತ್ವಿಕ ವಿಚಾರವನ್ನು ಮಾಡಿ ತತ್ವವನ್ನು ತಿಳಿಯುವಷ್ಟು ಜ್ಞಾನ ನಮ್ಮಲ್ಲಿಲ್ಲ. ಅಂತಾದ್ರೆ ಈ ಜ್ಞಾನ ಮೋಗ ಜ್ಞಾನ. ಇಲ್ಲಿ ಹೇಳ್ತಾರೆ ನಾವೆಲ್ಲರೂ ಈಗ ಇಲ್ಲಿ ಬಂದವರೆಲ್ಲ ಸ್ತ್ರೀ ಪುರುಷರೆಲ್ಲ ನಮ್ಮ ಬದುಕು ಸಾಗಿಸಿಕೊಳ್ಳುವಷ್ಟು ಜ್ಞಾನವಂತರಿಲ್ಲೇ ನಾವು. ಒಂದು ವೇಳೆ ಜ್ಞಾನ ಕಡಿಮೆ ಐತಿ ಅಂದ್ರು ಈ ಕಡೆ ನೆರೆಹೊರೆ ಅವ್ರನ್ನ ನೋಡಿ ಕಲ್ಕೋತೀವಿ ನಾವು. ಹಾಗಾದ್ರೆ ನೆರೆಹೊರೆ ಅವ್ರನ್ನ ನೋಡಿ ಕಲ್ಕೊಂಡಿ ಎಷ್ಟೋ ಮಾತುಗಳು ಹೇಳ್ತಾರೆ. ಇದನ್ನ ಯಾಕೆ ತಿಳಿಯಾಗತ್ತ ಬಿಡದು ಯಾಕೆ ನೀನ ದೇವ್ರ ಅಂತ ಹೇಳ್ತಾರೆ. ಪುತ್ರ ನಮಗ್ ಊಟ ಕೊಟ್ರ ದೇವ್ರ ಅಂತ ತಿಳ್ಕೊಳ್ಳಿ. ಏನಾರಿ ಅಂದ್ರೆ ಹೇಳ್ತಾರ ಅವ್ರು ಕೇಳಕ್ ಸಾಧ್ಯ ಐತಿ. ಹಂಗಾದ್ರೆ ಇವನಿಗೆ ಎಂತ ಜ್ಞಾನ ಅಂತಂದ್ರೆ ಇದ ಮೋಗ ಜ್ಞಾನ. ಏನ್ ವಿಚಾರಕ್ಕೆ ಅವಕಾಶ. ಹಂಗಾದ್ರೆ ಹೆಂಗಿರ್ಬೇಕು ಜ್ಞಾನ ತಾತ್ವಿಕ ವಿಚಾರಗಳನ್ನು ಮಾಡಿ ಈ ಭೇದ ಜ್ಞಾನ ತೆಗೆದ ಅಭೇದ ಭಾವನೆಯನ್ನ ರೂಢಿಸ್ಕೋಬೇಕು ನಾವು. ಅಭೇದ ಜ್ಞಾನ ಏನ್ ಮಾಡ್ತೈತಿ ಹೃದಯಗಳನ್ನ ಬೆಸದು ಬಿಡ್ತೈತಿ. ಹೃದಯಗಳನ್ನು ಹಂಗಾದ್ರೆ ಅಭೇದ ದರ್ಶನಂ. ಹಂಗಾದ್ರೆ ಇವನ್ ಹಂಗೈತೇನಂತಂದಾದ್ರೆ ಎಲ್ಲ ಭೇದ ಜ್ಞಾನ ಸ್ವಾರ್ಥವನ್ನು ಹೆಚ್ಚು ನಮ್ಮಲ್ಲಿ ರೂಢಿಸಿಬಿಡ್ತೈತಿ. ಆ ಸ್ವಾರ್ಥದಿಂದ ಎಷ್ಟೋ ನಮ್ಮ ಜೀವನದಲ್ಲಿ ಅನಾಹುತಗಳನ್ನು ಮಾಡ್ತಾನೆ ಇರ್ತೀವಿ. ಸ್ವಾರ್ಥ ಬೆನ್ನ ಹೆಚ್ಚಂತಂತೇಳಿ ದುರ್ಯೋಧನ ಏನೆಲ್ಲ ಮಾಡಿಬಿಡ್ತ. ಸಮಾಜದಲ್ಲಿ ಸ್ವಾರ್ಥ ಬೆನ್ನ ಹೆಚ್ಚಿದ ವ್ಯಕ್ತಿಗಳನ್ನ ನಾವು ನೋಡ್ರೆ ಅವ್ರ ಏನೆಲ್ಲ ಮಾಡ್ಲಾಗ್ತದ ಬಳಕ ನಾವೇನ್ ಮಾಡುದು ಇಂಥ ಜ್ಞಾನಗಳನ್ನ ನಾವ ತಗ್ಗಿಸ್ಬೇಕು. ಹಂಗಾದ್ರೆ ಈ ಮೂಡನಲ್ಲಿ ಎಂತ ಜ್ಞಾನ ಐತಿ ಅಂದ್ರ ಮೋಗ ಜ್ಞಾನ ಅರ್ಥಜ್ಞಾನ. ಅದರಿಂದ ಏನ್ ಸುಖ. ಈ ಸ್ವಾರ್ಥತೆ ನಮಗೆ ಎಲ್ಲಿ ತಕ ಬರ್ತೈತಿ ಅಂದ್ರ ಕುಟುಂಬವನ್ನು ಒಡೆದ ಸತಿಸುತಾದಿಗಳನ್ನು ಒಡೆಸಿ ಅನ್ನಷ್ಟಕ್ಕ ತಾನ ನಿಂದಿಸೋ ಮಟ್ಟಿಗೆ ಬಂದ್ಬಿಡ್ತೈತಿ. ಇದಕ್ಕೆ ಮೋಗ ಜ್ಞಾನ. ಕುಟುಂಬ ಒಡ್ಕೊಂಡು ನಮ್ಮ ಜೀವನವನ್ನು ಮಾಡುದ್ರಲ್ಲಿ ಏನು ನಾವೆಲ್ಲ ಒಂದಿಷ್ಟು ತಂದೆ ತಾಯಿಗಳಂತ ಆ ಮಟ್ಟಕ್ಕೆ ಹೋಗಿದ್ವಿ ಅಂದ್ರ ಏನ ಹೆಚ್ಚು ಕಡಿಮೆ ಆದ್ರೆ ನಮ್ ತಿದ್ದಿ ಮುನ್ನಡೆಸುವಷ್ಟು ನಾವ ಬುದ್ಧಿಯನ್ನ ರೂಢಿಸ್ಕೋಬೇಕು. ಹಂಗದಾನಿ ಮತ್ತ ನಾವ ಹೆಚ್ಚಿರ್ತೀವಿ ಅಂದ್ರ 4 ಮಂದಿ ಅದಾರ ಅಂದ್ರ ಅವ್ರು ಒಂದೇ ತೆರನಾಗಿರುದಿಲ್ಲ. ಒಂದಿಷ್ಟು ಬಿರುಸು ಮಾತಾಡ್ತಿರ್ತಾನ, ಒಬ್ಬ ವಿನಯವಂತಿರ್ತಾನ, ಒಬ್ಬ ಏನೇನೋ ಇರ್ತಾನ. ತಂದೆ ಆದವ್ರು ನಾವೆಲ್ಲ ಏನ್ ಮಾಡ್ಬೇಕಾಗ್ತೈತಿ ಅಂತಂದ್ರ ಕೆಟ್ಟಿದ್ದಂದ್ರ ಅವ್ನ ಒಳ್ಳೆ ಭಾವನೆಗಳನ್ನ ಹೇಳ್ತಿರ್ಬೇಕು, ಅದನ್ನ ಬಿಡಿಸ್ಬೇಕು. ಅದನ್ನ ಒಂದಿಟ್ಟು ಏನೋ ಮಾಡಿದ್ರೆ ಸೈರಿಸಿಕೊಳ್ಳುವಷ್ಟು ಭಾವ ಬಂತು ಅಂತಂದ್ರ ನಮ್ಮಲ್ಲಿ ಜ್ಞಾನ ಪರಿಪೂರ್ಣತೆಗೆ ಒಂದಿಟ್ಟು ಈಗ ಪಕ್ವಾಗೈತಿ ಅಂತ ನಮ್ಮಲ್ಲಿ ಭಾವ ಬರ್ತದೆ. ಇರ್ಲಿಲ್ಲ ನಡಿ ಅವ ಅಂತಾದ್ ಮಾಡ್ತಾನ ನೋಡ ಅವ್ನ್ ಏನೋ ಕೊಡಂಗಿಲ್ಲ ಹೊರಗೆ ಹಾಕಿ ಮುಂದೆ ನಮ್ಮ ಮಕ್ಕಳನ್ನ ನಾವು ಹಿಂಗ್ ಮಾಡಿದ್ರೆ ಇದಕ್ಕೆ ಏನ್ ಅನ್ಬೇಕು ಮೋಗ ಜ್ಞಾನ. ಜ್ಞಾನದ ಏನು ನಿನಗ ಅವ ಹಂಗ ಮಾಡಿದ್ರೆ ಅವಾಗ ಸಣ್ಣಾಗಿದ್ದಾಗ ನಾವು ಮತ್ತ ಬಿಡಬಾರ್ದು. ಸಮಾಜ ನಮಗ್ ಹೇಳಕ್ ಚಲೋ. ಹಾಗಾದ್ರೆ ಇದು ಇಂಥ ಜ್ಞಾನ ಏನದಾವ ಮೋಗ ಜ್ಞಾನ ಅಂತ. ತಪ್ಪು ಮಾಡ್ಬೋದು. ತಪ್ಪು ಮಾಡಲ್ದ ಇಲ್ಲಿ ನಮ್ಮ ಜೀವನದಲ್ಲಿ ನಾವು ನಡೆಯಂಗೇ ಇಲ್ಲ. ತಪ್ಪು ಮಾಡ್ತೀವಿ ಅಂದ ಬಳಕ ಕ್ಷಮಾಗುಣ ಒಂದು ನಮ್ಮಲ್ಲಿ ರೂಢಿಸಿಕೊಂಡಿವ್ ಅಂದ್ರ ಅದರಿಂದ ಎಷ್ಟಾಕತಿ ಅಂತಂದ್ರ ಅತ್ಯಂತ ಊರ್ಜಿತ ಪುಣ್ಯನೂ ಹೆಚ್ಚಾಕತಿ. ನಮಗ ಸಮಾಜದಲ್ಲಿ ಒಳ್ಳೆ ಜೀವನ ಸಾಗಿಸಲಕ್ಕ ಯೋಗ್ಯವಾದ ಅಂತದ್ ಇಲ್ಲ ಅಂತಂದ್ರೆ ನೀವು ಮೋಗ ಜ್ಞಾನ ವಿಪರೀತ ಜ್ಞಾನ ತಗೊಂಡಿರ. ಜ್ಞಾನದೊಳಗೆ ವಿಪರೀತ ಜ್ಞಾನ ತಗೊಂಡು ನಮ್ಮ ಬಳಕೆಯಲ್ಲಿ ಜೀವನದಲ್ಲಿ ಬಳಸ್ತೀವಿ ಅಂತಂದ್ರೆ ನಮ್ಮ ಬದುಕು ಹೇಗೆ ನಮ್ಮ ಮನೆಯ ಘಟ್ಟಕ್ಕೆ ಹೋಗಿ ಮುಟ್ಟತೈತೆ. ಹಂಗಾದ್ರೆ ಇವ್ರ ಮೋಗ ಜ್ಞಾನ ವಿಚೇತ ಸಹ ವಿವೇಕ ಅನ್ನೋದ ತಲೆಯಾಗಿ ಬರಂಗಿಲ್ಲ. ವಿವೇಕ ಬೇಕು. ವಿಭಜನೆ ಮಾಡು ಚಲುವ ಕೆಟ್ಟ ವಿಭಜನೆ ಮಾಡುವಂತ ವಿವೇಕ ನಮ್ಮಲ್ಲಿ ಬರಲೇ ಇಲ್ಲ ಅಂದ್ರೆ ಅದರಿಂದ ನಮ್ಮ ಜೀವನದ ಪ್ರಗತಿನೂ ಆಗಂಗಿಲ್ಲ.
ಆತ್ಮ ಕಲ್ಯಾಣ ಅಂತ ಇರ್ತೈತಿ ನೋಡಿ. ಮರಣಾನಂತರದಲ್ಲಿ ಆಗ್ಲಿ ಇಲ್ಲೇ ಆಗ್ಲಿ ಅದಕ್ಕೆ ಜೀವನ್ ಮುಕ್ತಿ ಇದ್ದಾಗ ಮಾಡ್ಕೊಳ್ಳೋದಕ್ಕೆ ಜೀವನ್ ಮುಕ್ತಿ ಇರ್ತಾರ. ಅದು ಮರಣಾನಂತರದಲ್ಲಿ ವಿಧೇಯ ಮುಕ್ತಿ. ಅದ ಎಲ್ಲ ಜೀವಿಗಳಿಗೆ ಅವಶ್ಯಕತೆ ಐತದ. ಎಲ್ಲ ಜೀವಿಗಳಿಗೆ ಏನೈತಿ, ನೀನ್ ಇಷ್ಟೆಲ್ಲ ಸಂಸಾರ ಮಾಡಿದಿ ಯಾಕೆ ಮಾಡಿದ್ಪ ಅಂತ ಹೇಳ್ತಾನ, ಸುಖಕ್ಕಾಗಿ. ಹಾಗಾದ್ರೆ ಸುಖ ಆತನು ಅಂತ ಪ್ರಶ್ನೆ ಮಾಡ್ರ, ಇನ್ನೂ ಸುಖಕ್ಕಾಗಿ ವ್ಯಕ್ತಿ 50-60 ವರ್ಷ ಜೀವನ ಮಾಡಿರೋ ಸುಖಕ್ಕೆ ಹುಡುಕ್ಯಾಡಕ್ಕೆ ಚಾಲು ಮಾಡಕತ್ತಾನ ಹೊರತಾಗಿ ಪರಿಪೂರ್ಣಾತ್ಮಕವಾದ ಸಮಾಧಾನ ಶಾಂತಿ ಸುಖ ಸಿಗವತ್ಲ. ಸ್ತ್ರೀಯರಿಗೂ ಸಿಗುವಾತ, ಪುರುಷರಿಗೂ ಸಿಗುವಾತ. ಯಾಕ? ವಿವೇಕ ಅನ್ನೋದು ನಮ್ಮಲ್ಲಿ ಉದಯ ಆತು ಅಂತಂದ್ರ ಏನ್ ಸುಖ ಅನ್ನೋದನ್ನ ಗುರುಗಳು ಇಲ್ಲೇ ತಂದ ತೋರಿಸ್ಬಿಡ್ತಾರ. ನಿನ್ನಲ್ಲೇ ಸುಖವನ್ನ ಆವಿಷ್ಕಾರ ಮಾಡ್ತಾರೆ. ಸುಖ ಏನೆಂದು ಹೇಳುವೆನು ಪರಮಾನಂದ ನನಗಾದ ಹದವನ ಅಂತ ಊರ್ಜಿತವಾದ ಸುಖ ಆಗ್ಲಾಕ ನಮಗ ಸ್ಪರ್ಶ ಮಾಡಕ್ ಇತ್ತು ಅಂತಂದ್ರ ಕೀಳ್ತಾರದ ಸುಖವನ್ನ ನಾವು ಅದನ್ನ ತ್ಯಾಗ ಮಾಡ್ಲಾಕ. ಯಾಕೆ ಅದ ಪ್ರಾಕೃತಿಕವಾಗಿ ಬರುದಲ್ಲ, ನಾವು ವಿವೇಕವನ್ನ ಜಾಗೃತಿ ಮಾಡಿದೆವು ಅಂತಂದ್ರ ಆ ವಿವೇಕದಿಂದ ಸುಖ ಎಷ್ಟು ನೆಮ್ಮದಿಯಾಗಿ ನಮಗ್ ಬರ್ತೈತಿ ಅಂತಂದ್ರ ಇಲ್ಲಿ ತಾಪ ಇರುದಿಲ್ಲ. ಅದಕ್ಕಾಗಿ ವಿಗತ ಚೇತ ಸಹ ಇವನ ಬುದ್ಧಿಯಲ್ಲಿ ವಿವೇಕ ಯಾವಾಗ ಅಂತ ಬುದ್ಧಿಯನ್ನ ತಂದು ಕೊಡುವಂತ ನಾವ ಗ್ರಂಥಗಳನ್ನ ಅವಲೋಕನ ಮಾಡಬೇಕು. ಅಂತ ಅವ್ರು ಹೇಳಾವ್ರಂತ ಮಾತುಗಳನ್ನ ನಾವು ಹೃದಯ ತುಂಬಿ ಕೇಳಬೇಕಾಗ್ತೈತಿ. ಆ ವಿವೇಕ ಏನ್ ಮಾಡ್ತೈತಿ, ನಮಗ ಅಮಾಶಿ ಕತ್ಲೈತಿ, ಎಲ್ಲೆಲ್ಲ ಕತ್ಲೈತಿ, ಚಂದ್ರ ಉದಯ ಆಗಂಗಿಲ್ಲ. ಕೈಯಾಗ ಬ್ಯಾಟ್ರಿ ಇದ್ರೆ ಸಾಕಲ್ಲ, ಒಳಗೆ ಎಷ್ಟು ಬೇಕಾದ ಕತ್ಲಿ ಬೀಳುವ. ನಮಗೇನ್ ಮಾಡೋದೈತಿ, ದಾರಿ ಒಂದು ತೋರ್ಸಾಕ ಬ್ಯಾಟ್ರಿ ಆದ್ರೆ ಸಾಕು, ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ಬೋದು. ಹಂಗಾದ್ರೆ ಈ ಜಗತ್ತು ಏನೇಕಾಗ್ಬೇಕ, ವಿವೇಚನಾತ್ಮಕ ಶೀಲವಾದಂತಹದ್ದು ಒಂದು ನಮ್ಮ ಕೈಯಾಗ ಬ್ಯಾಟ್ರಿ ಇತ್ತು ಅಂತಂದ್ರ ಏನ್ ಮಾಡ್ತೀವಿ ನಾವ, ಇಲ್ದರ ಅಂದಹ ತಮಹಾ ಪ್ರವಿಶಂತಿ. ಈ ಲೋಕ ಇದನ್ನ ನಾ ಹೇಳುದು ಅನುಸರಿಸಲಿಲ್ಲ ಅಂತಂದ್ರ ಕತ್ಲಿ ಲೋಕದಾಗ ಹೋಗ್ತಾರೆ. ಅಜ್ಞಾನದಿಂದ ಜೀವನವನ್ನ ಹೆಂಗೋ 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 ಮಾಡ್ತಾರೆ ಹೇಳ್ತಾರೆ. ಅದಕ್ಕಾಗಿ ನಾವೇನ್ ಮಾಡೋದು, ವಿಗತ ಚೇತಸ ಇಂಥವ್ ಯಾರಲ್ಲಿ ಇರ್ತಾವ ಅಂತಂದ್ರ ಮೂಢರಲ್ಲಿ. ಹಂಗಾದ್ರ ಮೂಢರು ಯಾರ ಅಂತಂದ್ರ ವಿಗಚಿತ ಆಸ ರಾಕ್ಷಸಿಂ ಆಸುರಿಂ ಚೈವ ಪ್ರಕೃತಿಂ ಮೋಹಿನಂ ಸುತಃ. ರಾಕ್ಷಸರಲ್ಲಿ ನೋಡಿ ಎಷ್ಟು ವಿಚಿತ್ರ ಇರ್ಬೇಕು. ತಪ ಮಾಡ್ತಾರ ರಾಕ್ಷಸರು, ನೋಡ್ಬೇಕು, ಇತಿಹಾಸ ನೋಡ್ಬೇಕು. ಎಷ್ಟು ತಪ ಮಾಡ್ಯಾರ ಅಂದ್ರ ದೇವ್ರ ಅವ್ರಿಗೆ ತಕ್ಷಣ ಆಗ್ಬೇಕು. ಬೆಂಕಿಯಾಗ ನಿಂತು ತಪ ಮಾಡ, ನೀರಾಗ ಮನಿಗೆ ತಪ ಮಾಡ, ಬಿಸಿ ಕಲ್ಲು ಮೇಲೆ ಮನಿಗೆ ತಪ ಮಾಡ. ಆ ತಪಕ್ಕೆ ಮೆಚ್ಚಿ ಭಗವಂತ ಬಂದ ಏನ್ ಹೇಳ್ತಾನು, ಹಿಡ್ಕೋತಾರ, ನನಗ್ ಒಟ್ಟ ಮರಣ ಆಗ್ಬಾರ್ದು ಅಂತ ಕೂಡ. ಹಂಗ ಕೊಡಾಕ್ ಬರಂಗಿಲ್ಲ, ಮರಣ ಹಂಗ ಮಾಡಾಕ್ ಬರಂಗಿಲ್ಲ. ಅದ್ ಎಲ್ಲರಿಗೂ ಇರ್ತೈತಿ. ಅದನ್ನ ಬೇರೆ ರೀತಿ ಅವ್ರೊಂದಿಬ್ರು ಇದ್ರು, ನಾವಿಬ್ರು ಅಣ್ತಾಂಬ್ರದು, ನನ್ನ ಮರಣ ಅವನ್ ಕೈಯಾಗಿರ್ಲಿ, ಅವನ್ ಮರಣ ನನ್ನ ಕೈ. ನಾವೆಂದೂ ಅಣ್ತಾಂಬ್ರ, ನಾವೆಂದೂ ದ್ವೇಷ ಭಾವನೆ ಮಾಡೋದು ಬೇಡ. ನಾವು ಸ್ನೇಹದಿಂದ ಇದನ್ನು ಜೀವನ ಒಳಿತಾರೆ ಹಿಂಗಂದ್ರ ಅಂದ್ರ ಅದಗಳಿಗೆ ಮತ್ತೆ ನೀವು ನಡೀತಲ್ಲ. ಇದು ಮುಂದೊಂದು ದಿನ ವಿಪರೀತ ಕೊಕ್ಕತ್ತ ತಿಳಿಯಾಗ ಬರ್ಲಿಲ್ಲ. ಇವರು ಜಗತ್ತಿಗೆ ಕಂಟಕರಾದರು. ಕಂಟಕರಾದಗಳಿಗೆ ಹ್ಯಾಂಗ ಸತ್ವಗುಣದ ದೇವತೆಗಳನ್ನ ತಿಲೋತ್ತಮೆಯನ್ನ ಸೃಷ್ಟಿ ಮಾಡಿಬಿಟ್ಟ ಬ್ರಹ್ಮ. 3 ಲೋಕದಾಗೂ ಅಂತ ಸೌಂದರ್ಯ ಇಲ್ಲದಂತ ಓರ್ವ ಸ್ತ್ರೀಗಳನ್ನ ನಿರ್ಮಾಣ ಮಾಡಿ ತಿಲೋತ್ತಮೆ ಅಂತ ಸ್ತ್ರೀಗಳಾಕಿ ಎಲ್ಲ ಉಡುಗೆ ತೊಡುಗೆಗಳನ್ನು ಹಾಕೊಂಡು ಬಂದಗಳಿಗೆ ನನ್ನ ಮದುವೆ ಇವ ಅಂದಲ್ಲ, ನನ್ನ ಮದುವೆ ಆಕೆ ಅಂದಳು, ಅವನು ಬಿಟ್ಟು ಬಂದೆ ಅಂದ್ರೆ ಜನ್ಮ, ಇವನು ಬಿಟ್ಟು ಬಂದೆ ಅಂದ್ರೆ ಹಿಂಗ ಆತ. ಆಗಾಣ ಅವ್ರವ್ರನ್ನ ಜಗಳ ಮಾಡಿ ಅವನಿಗೆ ಹೋದ್ರ ಏನ್ ಬೇಡ್ಕೊಂಡಿದ್ರಿ ಇವ್ರ, ನನ್ನ ಮರಣ ಅವನ್ ಕೈಯಾಗಿರ್ಲಿ, ಅವನ ಮರಣ ನನ್ನ. ಇವ್ರ ಮಧು ಕೈಟಬ್ರು ಏನಾದ್ರು ದೇವಿ ಭಾಗವತ ಅವನ್ ಕೊಂದ ಅವನ. ಇಂಥ ಪ್ರವೃತ್ತಿ
ಏನೋ ಇತಿಹಾಸದಲ್ಲಿ ಆಗೈತೋ ಇಲ್ಲೋ ನಮಗ್ ಗೊತ್ತಿಲ್ಲ. ಆದ ವ್ಯವಹಾರ ದೃಷ್ಟಾಂತವನ್ನ ನಾವು ಹಿಂಗ ರೂಢಿಸ್ಕೊಳಕ ಆಸುರಿ ಸಂಪತ್ತಿತ್ತು, ರಕ್ಕಸರ ಪ್ರವೃತ್ತಿ ಇತ್ತು ಅಂತಂದ್ರ ಏನ್ ಮಾಡುದು? ಹೆಂಗರೆ ಎಲ್ಲ ಫೋನ್ ನೋಡ್ತಾನೆ. 13 ವರ್ಷದ ಒಂದು ಮಗುವಿನ ಮ್ಯಾಲ 13 ಮಂದಿ 3 ದಿನ ಲೈಂಗಿಕ ಅವ್ರಿಗೆ ಏನ್ ಅನ್ಬೇಕು? ಅವ್ರಿಗೆಲ್ಲ ಈಗ ಶಿಕ್ಷೆ ಬೇರೆ ಬೇರೆ ರೀತಿ ಏನ್ ಅನ್ಬೇಕು? ರಕ್ಕಸರ ಅನ್ಬೇಕು, ಮನುಷ್ಯರನ್ನು. ಹಂಗಾದ್ರೆ ಆಗೇನ್ ಇದ್ದ ಬಿಡಪ್ಪ, ಈಗೇನ್ ಹಂಗಿರ್ಲಿಲ್ಲ. ಆಗಿಂತ ಈಗ ಹೆಚ್ಚರದಾರ ಮೈ ತಯಾರಾಗಿದ್ವಿ. ಹಂಗಾದ್ರೆ ರಾಕ್ಷಸಿ ರಕ್ಕಸರ ಪ್ರವೃತ್ತಿ ಮುಂದೆ ಬಿಟ್ಟೈತಿ. ನಾನು ಏನ್ ಮಾಡ್ರೆ ಒಳಿತಾಕೈತಿ ಅನ್ನೋ ಭಾವನೆ ರೂಢಿಸಿಕೊಳ್ಳಿಲ್ಲ ಅಂತಂದಾದ್ರೆ ರಕ್ಕಸರಂತೆ ಪ್ರವೃತ್ತಿ ಮಾಡ್ಲಿ ಏನಾಗುತ್ತೆ? ರಕ್ಕಸ ಆಸುರಿಂ, ಅಸುರಿ ಸಂಪತ್ತ. ರಕ್ಕಸ ಅಸುರಿ ಸಂಪತ್ತ ಇವೆಲ್ಲ ಒಂದೇ ಆಗ್ತದೆ, ಪರ್ಯಾಯ ಶಬ್ದ. ಭಗವಂತ ಹೇಳ್ತಾನು, ಅಂಬೋ ದರ್ಪಾಭಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದ ಆಸುರಿ ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಯ ಆಸುರಿ ಮತಃ ಮಾಸುಚ ಸಂಪದಂ ದೈವಿ ವಿಜಾತೋಷಿ ಪಾಂಡವ. ಇಲ್ಲೇನಾಗೈತಿ? ಎರಡ ಅದಾವ. ಒಂದ್ ಅಸುರಿ ಸಂಪತ್ತ, ಇನ್ನೊಂದ ದೈವಿ ಸಂಪತ್ತ. ಹಂಗಾದ್ರ ಆಸುರಿಂ ಪ್ರಕೃತಿ ಮೋಹಿನಿಂ ಸೃತಃ ದಂಭೋ ದಂಭಾಚ. ನಾನು ಧರ್ಮ ಅಂತ ಹೇಳ್ಕೊಂಡ್ಕೊಂಡು ಏನೇನೋ ಮಾಡ್ತೀನಿ. ಹಿನ್ನೆಲೆ ಸ್ವಾರ್ಥ ಅನ್ನೋದು ಒಂದು ನಮ್ಮಲ್ಲಿ ಹಿಂದ ಹುದುಗಿತ್ತು ಅಂತಂದ್ರ ಮುಂದೊಂದ ತೋರಿಸ್ತೀವಿ, ಹಿಂದೊಂದು ಬೇರೆ ಮಾಡ್ತೀವಿ. ಇದು ದಂಭಾಚಾರ. ಅವ್ರು ಬಸವಾದಿ ಪ್ರಮುಖರ್ತಾರೆ, ಎನ್ನ ಚಿತ್ತ ಹತ್ತಿಕಾಯಿ ನೋಡಿ ಅರಸಲೆನ್ನಲು ಉರುಳಿಲ್ಲ ಕಾಣ. ಅವ್ರು ತಮ್ಮ ತಪ್ಪನ್ನ ಎತ್ತಿ ಭಗವಂತನ ಮುಂದೆ ಪ್ರಾರ್ಥಿಸಿಕೊಂಡಾರು. ಸರಳ. ನಾವ್ ಯಾರ ಮುಂದನು ಪ್ರಾರ್ಥಿಸಿಕೊಳ್ಳುದಿಲ್ಲ. ಸುರಿ ಸಂಪತ್ತಿಯನ್ನು ನಂಬ ಹೇಳ್ತಾನ, ನಾ ಅಷ್ಟಲ್ಲಿ ಅವ್ರಿಗೆ ಊಟಕ್ಕೆ ಹಾಕ್ಸಿನಿ, ಅಲ್ಲಿ ಸಿರಸೆ ಇಲ್ದಾಗ ಹಂಗ ಮಾಡಿ ಹೇಳ್ತಾನಂತಂದ್ರೆ ಇವ್ನಿಗೆ ಏನನ್ಬೇಕು? ನಾವು ಕೊಟ್ಟದ್ದ ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಹಂಗ ಮಾಡಿದ್ವಿ. ಅದ ಹೆಂಗ ಹಾಕ್ಯಾನ ನೋಡ್. ಇವನಂತ ಊಟಕ್ಕೆ ಹಾಕಿದವ್ರ ಜಗತ್ತಿನಲ್ಲಿ ಇವನ್ಕ ಹೆಚ್ಚದಾರ ಕರೆ ಅವ್ರು ಹೇಳವಾರ. ಇವತ್ತ ಅಂದ ಪ್ರದರ್ಶನ ಮಾಡಿ ಹೇಳ್ತಾನಂತ ಹಂಗ ಓದ್ತಿರ್ತಾರ. ನಾ ದಿನ ಒಂದು ತಾಸು ಶಿವಾಯನ್ ಮಾತಾಡ ಅಂದದ ಯಾಕೆ ಮುಂದೆ ಹೇಳುದು ಅಂತಂದ್ರೆ ತುಂಬಾ ಅರ್ಥವಾಗಿ ಹಂಗೆಲ್ಲ ಹೆಂಗದೀವ. ನಾನ್ ನೋಡ್ಪ ಯಜ್ಞ ಅಂದ್ರ ಜಳಕ ಮಾಡಿ ಒಂದು ತಾಸು ಶಿವಾಯನ್ ಮಾಡ್ತಾನ. ಯಾರು ನೋಡೇ ಇಲ್ಲ ನಾವು. ಎಲ್ಲಾರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿತಾನ ನಾವ ಇಲ್ಲ. ಹೆಂಗದು? ನಾ ಹಿಂಗದನತ್ತು ಪ್ರದರ್ಶನ ಮಾಡ. ಹಿಂಗಾದ್ರೆ ಕಂಬ ದರ್ಪ ಅಂತಂದ್ರೆ ದೃಷ್ಟೋ ದರ್ಪಂ ಧರ್ಮಂ ಅತಿಕ್ರಾಮತಿ. ಅದನ್ನು ಗೌತಮ ಸ್ಮೃತಿ ಹೇಳ್ತೈತಿ. ದರ್ಪ ಎಲ್ಲಿ ತಯಾರಾಕೈತಿ ನೋಡು, ಅಲ್ಲಿ ವಿವೇಕನ ಕಳ್ಕೊತಾನ. ದರ್ಪೋ ದೃಷ್ಟ ಬಹಳ ಹೆಚ್ಚಿನ ಒಂದು ಭಾವ ಇರ್ತೈತಿ. ಹಂಗಾಗಿ ದರ್ಪ ಮಾಡಿದಂದ್ರೆ ಧರ್ಮ ಅತಿಕ್ರಾಮ. ವಿಷ್ಣು ಭಗವಂತನ ಅವತಾರದಾನು ಜಗಾನ ಅಲ್ಲಾಕತಿ. ರಾವಣ ಅನ್ನತಾನು, ಇಂಥ ಕ್ಷುದ್ರ ಮಾನವ ಏನಾರೇ ನನ್ನನ್ನ ಸಾಯಿಸ್ತಾನ ಅನ್ನತಾನು. ದರ್ಪ ಇವ ಕ್ಷುದ್ರ. ನಾನು ನವಗ್ರಹಗಳನ್ನ ಮೆಟ್ಲ ಮಾಡಿ ಏರಿದವ. ಹೇಳ್ತಾನೆ ನವಗ್ರಹನ ಏನ್ ಮಾಡಿನ್ಯ ಮೆಟ್ಲ. ಇವ ಕಾಡಿನಾಗ ಬಂದಕ್ಕೆ ಬಿಲ್ ಹಿಡ್ಕೊಂಡ್ ನಿಂತಾನೆ. ಇವ ನನ್ನ ಸರಿ ಅಂತ ದರ್ಪ ನೋಡ್ಪ. ಅವ ಬಂದಾನ. ಅದಕ್ಕ ರಾಮಾವತಾರ ಇಟ್ಟಿದ್ದ ಯಾತಕ್ಕ ನೀವು ಅದನ್ನ ಲಕ್ಷಕ್ಕೆ ಹಾಕುವಲ್ಲ. ಕ್ಷುದ್ರ ಮಾನವದ ನಾವು. ಈ ದರ್ಪದಿಂದ ಏನಾಯ್ತು? ಅತ್ಲ ಮತ್ ನಾವ್ ಬಾಳ ದರ್ಪ ತೋರಿಸಿದೀವಿ ಅಂತಂದ್ರ ಅದ್ರ ಹಿನ್ನೆಲೆ ಅದ್ರ ಫಲಿತಾಂಶ ಇರತೈತಿ. ಹಿನ್ನೆಲೆ ಅದ್ರ ಫಲಿತಾಂಶ ಈ ಈ ಐತಿಹಾಸಿಕ ಯಾಕೆ ನೋಡುದು ಅಂದ್ರ ದರ್ಪ ತೋರಿಸಿದ ಇವನ್ ಇಳಿಸ್ಬೇಕಲ್ಲ. ಹೆಂಗ್ ಮಾಡುದು? ಎಲ್ಲ ಕೂಡಿಕೆ ನಾರದ ಮಹರ್ಷಿಗಳ ತ್ರಿಲೋಕ ಸಂಚಾರ
ಕರಿತಾರ. ನೀವ್ ಏನಾರ ಮಾಡಿ ಅವನ ದರ್ಪಕ್ಕೆ ಒಂದ್ ಔಷಧ ಕಂಡು ನಾನು ಅವ್ನ ಮೊದ್ಲ ಯಾಕೆ ಹ್ಯಾಂಗ ಏನಾರ ಮಾಡ್ರಿ, ಏನಾರ ಮಾಡಿ ಏನಾರ ಮಾಡ್ಬೇಕು ಭಗವಂತನ ನಾಮಸ್ಮರಣೆ ಮಾಡ್ಕೋತ ಅವ ರಾವಣನ ಆದ್ರೆ ಸರಿ ಬರಿ ಸನ್ಮಾನ ಮಾಡಕ್ ಇವರು ನಾರದರಂದ್ರು ಏನ್ ಶನಿರಾಯ ಕೆಳಗಾಗಿ ಮ್ಯಾಲ್ ತುಳಿಲಕತ್ತಾನ ಎಲ್ಲಾರನು ಕಾಡ್ತೀವಿ, ಈಗ ಯಾಕೆ ಇವನ್ ಕಾಡುವಲ್ಲಿ ಅಂತ ಕೇಳಿದವ. ನಾರದ ಮಹರ್ಷಿಗಳು ಕೇಳ್ತಾರ ಅವನ್ ಶನಿನ. ಶನಿ ಅಂದ್ರೆ ಏನು? ನಮ್ಮನ್ನ ನಿಮ್ಮನ್ನ ಬಿಡದ ಕಾಡ್ತಾನ, ಈ ಕಾಡುವಲ್ಲಿ ಯಾಕ ಅಂತ ಕೇಳಿದವ. ಗುರುಗಳೇ, ನಾ ಏನ್ ಡಬ್ಬದನ್ನು ಹಂಗ ತಟ್ಟ ಮಾಡಿ, ನಾ ಡಬ್ಬ ಹಿಂಗ್ ಬಿದ್ದ ನೋಡು ಹಂಗತ್ ಮಾಡ್ರಿ ನೋಡಕಿರಿ ಅದನ್ನ ಮಾಡ್ತಾನಲ್ಲ ಮಾಡ್ತ ನನ್ಗಳಿಗೆ ಬಂದ ಹೋಗಾಗಿ ಅವ್ರು ತಿಳ್ಕೊಡು ರಾವಣೇಶ್ವರ, ಈ ಶನಿ ಎಲ್ಲಾರನು ಕಾಡ್ತಾನ, ಇವನ್ ಎದಿ ಮೆಟ್ಟಿ ತುಳಿನಿ ತಿಳಿಯುವುದ ಎದಿ ಮೆಟ್ಟಿ ತುಳಿಲ. ಆದ್ರೆ ಶನಿ ಪ್ರಭಾವದ ತಿಳಿಯಾಗಿ ಏನಾರ ವಿನಾಶಕಾಲಿ ಕುರಿತು ಅವ ವಿಷ್ಣು ಭಗವಂತದಾನ ಸೀತೆಯನ್ನ ಅಪಹರಣ ಮಾಡ್ಕೊಂಡು ಬಂದ್ರೆ ಚಲೋ ಆಗಂಗಿಲ್ಲ. ಅವನ್ ವಿಭೀಷಣ ಹೇಳಾಕತ್ಯಾನ, ಮಾರೀಚನು ಹೇಳಾಕತ್ಯಾನ, ಯಾರು ಹೇಳುತ್ತಿಲ್ಲ. ಯಾಕೆ ಹೇಳಾಕತ್ತೀನಿ? ನಮಗೂ ವಿಪರೀತ ಬುದ್ಧಿ ಯಾಕೆ ಬರಾಕತ್ತೈತಿ ಅಂದ್ರ ಹಂಗಾದ್ರ ಆ ವಿಪರೀತ ಬುದ್ಧಿ ಒಳಗೆ ಇಂತಾವ್ ಕೇಳ್ತಿದ್ದೀವಿ ಅಂದ್ರ ಹೊರಗೆ ತಿರುವಿದ ಏರಿದ ಮಾಡಿದ ವಿಪರೀತ ಬುದ್ಧಿ ಬತ್ತು ಸೀತಾಪಹರಣ ಮಾಡ್ಕೊಂಡ್ ಯುದ್ಧ ಆಗಿ ಎಲ್ಲಾ ರಕ್ಕಸರ ಪಡಿ ನಷ್ಟ ಆಗಿ ಅಲ್ಲೇ ಇದ್ದಲ್ಲ ವಿಭೀಷಣ, ಪರಮಾತ್ಮ ಶ್ರೀರಾಮಚಂದ್ರ ಯಾದ್ದ ರಾಜಕೀಯ ಅವನಿಗೆ ಕೊಟ್ಟ. ಹಂಗಾದ್ರೆ ದೈವಿ ಸಂಪತ್ತಿನವರನ್ನ ಇದ್ದರ ಪರಮಾತ್ಮ ರಕ್ಷಣೆ ಹಂಗಾದ್ರೆ ಅಸುರಿ ಸಂಪತ್ತಿನವರನ್ನ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಅಂದ ಬಿಟ್ಟ. ಯಾವಾಗ ವಿಪರೀತ ಮಾಡ್ಲಕತ್ತು ಅವ್ ಎಲ್ಲಾರನ್ನು ನಾಶ ಮಾಡ್ತಿರ್ಬೇಕು. ಲೋಪ ಈಗ ನಾನು ವಾಪನೆ ಹ್ಯಾಂಗ್ ಮಾಡವ ಬುದ್ಧಿನ ಹಂಗ ತಿರಿ ಬಿಟ್ಟು ಬಿಟ್ಟ. ಇಲ್ಲ 13ನೇ ಅಧ್ಯಾಯ 14ನೇ ಅಧ್ಯಾಯದಲ್ಲಿ ಆದ್ರ ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ ಹೃದಯದಲ್ಲಿ ಒಳ್ಳೆ ಸ್ಮೃತಿ ಬರ್ಲಾಕ ಕೆಟ್ಟ ಸ್ಮೃತಿ ಮಾಡ್ಲಾಕ ನಾನಾ ಅದನ್ನ ತಿರಿ ಯಾಕ ಇವನಲ್ಲಿ ಆ ಕರ್ಮ ಹಂಗ ಪ್ರೇರಣೆ ಮಾಡಂಗ ನೇರವಾಗಿ ಭಗವಂತ ಹಠ ಮಾಡಂಗಿಲ್ಲ ನಮ್ಮನ್ನ. ದೇವ್ರು ಬಂದ್ ನಮ್ ಹಠ ಮಾಡ್ತಿದ್ದಂದ್ರ ಅದು ಒಂದು ಪಾಡು, ಮತ್ತೆ ದೇವ್ರ ಕೈಯಾಗ ಸಾಯ್ತು ಹಂಗ ಮಾಡಂಗಿಲ್ಲ. ಸ್ಮೃತಿನ ತಿರುವಿಟ್ಟು ಬಿಡ, ಸ್ಮೃತಿ ಜ್ಞಾನ ಮಪೋಹನ. ಹಾಗಾದ್ರೆ ಈ ದುರ್ಬುದ್ಧಿ ಯಾಕೆ ನಮ್ಮಲ್ಲಿ ಬರ್ತೈತಿ ಅಂತಂದ್ರ ಮುಂದೆ ವಿನಾಶ ಕಾಲ ಐತಿ. ಹಂಗಾದ್ರ ಅಸುರರ ಆದವ್ರ ಹಿಂಗ ಮಾಡ್ತ ಸುರಿ ಇವ್ರವ್ರ ಏನ್ ಮಾಡ್ತಾರೋ ದಂಬೋ ದರ್ಪ ಎಲ್ಲರನ್ನ ಕಡಿಮೆ ನೋಡುದು, ನೋಡ್ತೇನೆ ಅಭಿಮಾನನ ತೋಡುದು. ಅವ್ರ ಸಂತರ್ತಾರೋ ಅಭಿಮಾನ ತೋಡಾವೆ ಮುಕ್ತಿ ರೂಪ. ನಾವಿಲ್ಲಿ ಅಭಿಮಾನ ತೋಡ್ಲಾಕರಿ ಏನಪ್ಪ, ಇಲ್ಲಿದ್ದ ವಸ್ತುಗಳೆಲ್ಲ ಯಾರು, ಭೂಮಿ ಯಾರ, ನೀರ್ ಯಾರ, ಬೆಂಕಿ ಯಾರ, ಇಲ್ಲಿದ್ದ ಬೈಲ್ ಯಾರ. ಹಂಗಾದ್ರೆ ಎಲ್ಲ ಬಿಟ್ಟ ಬಿಡುದ. ಇರುವವರೆಗೂ ದುರಭಿಮಾನ ಅಂತ ಏನ್ ನಮ್ಮಲ್ಲಿ ಭವಿಷ್ಕೊಂಡದಿ ಅನ್ನೋದು ಬಿಡದ. ದುರಭಿಮಾನ ಇತ್ತಂದ್ರ ಇದ ನೋಡ, ಯಾಕೆ ಸತ್ತ ಭೂಮಿಗಾಗಿ ಬಂದ, ಯಾಕೆ ಸತ್ತ ಏನಾರ. ಹಂಗಾದ್ರೆ ಈ ದುರಭಿಮಾನ ನಮ್ಗೆ ಎಂದೂ ಸುಖ ತಂದ. ಅಭಿಮಾನ ಇರ್ಬೇಕಾಗ್ತದೆ. ಅಭಿಮಾನ ಇಲ್ದಿದ್ದನ್ನು ಈ ಜೀವನ ಶೈಲಿ ನಡೀತೈತೇನು? ನಡೆಯಂಗಿಲ್ಲ. ಹಂಗಾದ್ರ ಇವನಲ್ಲಿ ಅಭಿಮಾನ ಐತೆ ಅಂದ್ರೆ ದುರಭಿಮಾನ. ಇಲ್ಲಿ ದೇವರ ತಾನ ರಾವಣ, ಕಶ್ಯಪ, ಹಿರಣ್ಯ ಕಶ್ಯಪ ಅವರೆಲ್ಲ ನೋಡ್ಬೇಕು. ಇದನ್ನ ಆಗಿ ಹೋಗ್ಯಾರಲ್ಲ, ಏನು ಮಾಡಿಲ್ಲ. ಭಗವತಿ ಶುಂಭ ನಿಶುಂಭ ಇತಿಹಾಸ ನೋಡ್ಬೇಕು, ಏನದ್ರದ್ದು ವ್ಯವಹಾರ. ಹಂಗಾದ್ರೆ ಆ ಗುಣಗಳ ಅವ್ರು ಏನೋ ಆಗಿ ಹೋಗ್ಯಾರೋ ಇಲ್ಲೋ ಅಂತ ನಮ್ಗೇನ್ ಗೊತ್ತಿಲ್ಲ. ಅಂತ ಗುಣಗಳ ನಮ್ಮ ಹೃದಯದಲ್ಲಿ ದ್ವೇಷ ಯಾವ ಮೂಲದಿಂದ ಆಗ್ತಾವ ಹೇಳಾಕ. ಹಂಗಾದ್ರೆ ನಾವ
ಒಳ್ಳೆಯವರಿದ್ದಾಗ ಒಳ್ಳೆಯವರಂತ ಅನ್ಸ್ಕೊಂಡ್ರು ನಮಗೊಂದು ರಕ್ಕಸ ಪ್ರವೃತ್ತಿ ಬಂದೈತಿ. ಆಗ ಜಾಗೃತ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಬದುಕು ಇಷ್ಟರಲ್ಲಿ ಸಮಾಪ್ತಿಗೆ ಬಂದೈತೆ ಅಂತ ನಾವು ತಿಳ್ಕೊಳ್ಳಿ. ಅದು ತಿಳಿಯು ಬಿಡುದಿಲ್ಲ. ಎಲ್ಲಾ ಆದ್ಮೇಲತ್ ಬರ್ತೈತೆ. ಕೆಟ್ಟ ಮೇಲತ್ ಬುದ್ಧಿ ಬರ್ತೈತಿ. ನಾನ್ ನೋಡಿ ಐತಿ ಹೊಟ್ಟ ಮೇಲತ್ತ ನಾನ್ ಮಾಡುದು ಅವಾಗ ಎಲ್ಲ ಅಡಿಗೆ ಕಟ್ಟಿಗೆ ತೆಗೆದು ಹಾಕಿ. ಹಂಗಾದ್ರೆ ಕೆಟ್ಟ ಮೇಲತ್ತ ಬುದ್ಧಿ ಒಂದು ಏನು ಹಂಗಾದ್ರೆ ಅಂಬೋ ದರ್ಪಾಭಿಮಾನಶ್ಚ ಕ್ರೋಧ ಸಿಟ್ಟ ಸಿಟ್ಟ ಅನ್ನೋದು ಯಾವ ಘಟನೆಯಿಂದ ಏನ್ ಮಾಡ್ತೈತೋ ಯಾವ ಘಟನೆಯಿಂದ ಏನ್ ಮಾಡ್ತೈತಿ. ಇಬ್ಬರು ಅಣ್ತಾಮ್ರ ಸೀಮ್ ಹೆಚ್ಚು ಕಡಿಮೆ ಆಗಿತ್ತ ಒಂದ್ ನಾಲ್ಕೆರಡು ಮಂದಿ ಕೂಡಿ ಹೇಳಿದ್ರು ಅವ ಅಣ್ಣ ಅದಾವನರೇ ಒಂದಿಟ್ಟು ಆತವಪ್ಪ ನೀನ ತಿನ್ನ ಅವನು ಸುಂದರವಾದ ಇವನು ನಮ್ಮ ಅಣ್ಣ ಯಾರಿಗೂ ಬೇಡ ನಿಮ್ಮಿಬ್ರು ಇಲ್ಲಿ ಹಿಂಗಿರ್ಪ ಅಂತ ಹೇಳಿದವ್ರನ್ನು ಮಾತು ಕೇಳುವ ಅದ ಹಿಂಗ್ ಮಾಡ್ಲಾಕ್ ಹಚ್ತೈತಿ ಮಾಡಾಕ್ ಹಚ್ಚಿದ್ರು ಹಿಂಗ್ ಮಾಡ್ತಿರ್ತ ಒಂದ್ ಎತ್ತಿ ಏನು ಬಡಿಲಕ್ ಹೋದ ಜಾಗದ ಅದರಿಂದ ಎಷ್ಟೋ ಇದಾಗಿ ಹೋಗ್ತು ಏನ ಎಲ್ಲ ಈಗನ್ಕ ಅದ ಹೆಚ್ಚಾಗ್ಲಕತ್ತೈತಿ. ಈ ಶಾಸ್ತ್ರ ಪುರಾಣ ನಮ್ಮನ್ನ ಜೀವನಕ್ಕೆ ಎಷ್ಟು ಹಿತಕಾರಿ ಅಂತಂದ್ರ ಅಂತ ಅನಾಹುತ ಆಗಬಿಡುದನ್ನ ತಪ್ಪಿಸ್ಬೇಕಾಗಿ ತಪ್ಪಲೇ ಇಲ್ಲ ಅಂತಂದ್ರ ಅದ್ರ ಫಲಿತಾಂಶನ ಬ್ಯಾರೇನ ಹಾದಿ ಹಿಡಿದ್ ಬಿಡ್ತೈತಿ. ಅದಕ್ಕ ಕ್ರೋಧ ಇತಿಹಾಸವನ್ನು ನೋಡ್ರೆ ಒಳಗ ಸಣ್ಣಂಗಿದ್ದದು ಕ್ರೋಧ ಒಂದು ಬೇರೆ, ಕಪ್ಪನ ಕಾರ್ಯ ಪ್ರವೃತ್ತಿ ಆಗುದು ಒಂದು ಕ್ರೋಧ ಬೇರೆ. ಕಾರ್ಯ ಪ್ರವೃತ್ತಿ ಆಗ್ತಾ ಅದಕ್ಕೆ ತಾತ್ಕಾಲಿಕ ಕೆಲಸ ಮಾಡ್ತೈತಿ. ಈಗ ಸಣ್ಣಂಗಿದ್ದದು 20 ವರ್ಷ ಆದ್ರೂ ಹಂಗ ಒಳಗ ಅದ ಇದಿರ್ತೈತೆ ಚಂದ ಇರ್ತೈತೆ. ಒಳಗಿನ ಸಿಟ್ಟ ಒಳಗಿನ ಸಿಟ್ಟು ಹೊಟ್ಟಿ ಕಿಚ್ಚ ಒಳಗಿಂದ ಹೊಟ್ಟಿ ಕಿಚ್ಚ ಒಳಗ್ ತುಂಬಿಕೊಂಡ ಜ್ಞಾನ ಬೆಂಕಿ ಯಾರು ಸೇರಿ ಈ ಸಿಟ್ಟನ್ಕ ಬಾಳ್ತ. ಈ ಸಿಟ್ಟಿನಿಂದನ ದುರ್ಯೋಧನ ಎಲ್ಲ ಹಾಳು. ಅವ ದಿನ ಹಿಂಗ್ ವಿಚಾರ ಮಹಾಭಾರತದಲ್ಲಿ ಹೋಗಿ ನೋಡು ಯಾವ ಬರ್ದಾನೋ ದಿನ 4 ಮಂದಿ ಕೂಡುದು ಯಾರ ದುಶ್ಯಾಸನ ಶಕುನಿ ಕರ್ಣ ಮತ್ತು ದುರ್ಯೋಧನ ಇವ್ರನ್ನ ಹ್ಯಾಂಗ ಮಾಡಿಕೊಳ್ಳ ಮಾಡುದು ಯಾರನ್ನ ದಿನ ವಿಚಾರ ಮಾಡುದು ಅದಕ್ಕೊಂದ್ ಏನಾರ ಕುಯುಕ್ತಿನ ಜೋಡಿಸ್ಕೊಂಡ್ ಕುಂಡ್ರದ ಅದ್ ಹೋಗ್ಬಿಡೋದು ಸಫಲನ ಆಗ್ಲಕ್ಕಿಲ್ಲ ಅದು ಮತ್ ನಿಷ್ಫಲ. ಹಿಂಗಾಗಿ ಎಷ್ಟ್ ಮಾಡಿದ ಹೋಗಿ ನೋಡಿ 1 2 ಸಾವಿರಾರು ಮಾಡಿ ಸಾವಿರಾರದಲ್ಲಿ ನೀವು ಫೇಲ ಆಗ್ಯಾನ ಹೊರತಾಗಿ ಯಶಸ್ವಿಯನ್ನು ಕಂಡಿಲ್ಲ. ಕ್ರೋಧ ಅದ ಭಾಳ ಕ್ರೋಧ ಅದ್ ಯಾರಲ್ಲಿ ಇರ್ತೈತಿ ಅಂತಂದಾದ್ರ ಯಾವ ಅಸುರಿ ಸಂಪತ್ತನ್ನ ಸಂಗ್ರಹ ಮಾಡ್ಯಾನ ನೋಡ. ಹಂಗಾದ್ರೆ ಇದು ಕಾಯಮ್ಮ ಇರ್ತಿತ್ತಂದ್ರೆ ಹೆಂಗ ಅಂತಂದ್ರ ಅದು ಬರುವುದು ಹೋಗುದು ಮಾಡ್ತೈತಿ. ಪ್ರಕೃತಿಯಲ್ಲಿ ಈ ಗುಣಗಳು ಬರ್ತಾವ ಅಂದ್ರೆ ದೈವಿ ಗುಣವನ್ನ ಸಂಪಾದನೆ ಮಾಡಿದ್ವಿ ಅಂದ್ರೆ ಇದರ ತೆಗ್ಗತೈತಿ ತೆಗ್ಗತೈತಿ. ಎಷ್ಟೋ ಅನಾಹುತ ಒಂದು ಸಮಾಜದೊಳಗೆ ಕೇಳ್ತಿರ್ತೀವಿ. ಮಗ ಸಾಲಿ ನಾಪಾಸಾಗಿ ಬಂದ್ 20 ಲಕ್ಷ ತುಂಬ್ಯಾನ. ಏನು 20 ಲಕ್ಷ ತುಂಬೇನಿ ಸರ್ದ್ ನಿಂತ್ ಕೊಟ್ಟ ಅನಾಹುತ ಏನ್ ಮಾಡುದಪ್ಪ. ರೊಕ್ಕ ಪುನಃ ಗಳಸಾಕ್ ಬರ್ತೈತಿ, ಮಕ್ಕಳನ್ನ ಗಳಸಾಕ್ ಬರ್ತೈತೇನು ಆದ ಮಕ್ಕಳ ಅಪವಾದ ಎಂತಾದ್ ಹೊರಬೇಕು. ನಾವು ಈ ಸಮಾಜದಲ್ಲಿ ನಮ್ಮ ಮಕ್ಕಳನ್ನ ನಾವ ಕೊಂದೇವಂದ್ರ ಅಪವಾದ ಎಂತಾದ್ ಹೊರಬೇಕಾಗ್ತೈತಿ. ಹಿಂಗಾದ್ರೆ ಅಪವಾದ ಬರುವಂಗ ಬರಲಾರ್ದಂಗ ನೋಡ್ಬೇಕಾದ್ರ ಸಿಟ್ಟಂತ ಮನೆಯ ಕಿತ್ತು ಮನೆಯ ಸುಡೋದಲ್ಲರಿ ನೆರೆಮನೆಯ ಸುಡೋದು ಕೂಡ ಅವ್ರು ಎಷ್ಟು ನಮ್ಮನ್ನ ನಿನ್ನೆತ್ತಿ ಹೇಳ್ತಿರ್ತಾರೆ. ಹಂಗಾದ್ರ ಕ್ರೋಧ ಮಾರುಷ್ಯ ಎಲ್ಲಾರನ್ನು ಕಡಿಮೆ ನೋಡುದೈತಿ. ಪುರುಷಾರ್ಥವನ್ನು ಅಜ್ಞಾನಂ ಚಾವಿಜಾತಸ್ಯ ಅಜ್ಞಾನ ನಾನು ಇದ್ದದ್ದು ಜ್ಞಾನದಿಂದನ ಅಂತಾನೆ ಪ್ರತಿಯೊಬ್ಬ ಮಾನವ. ನಾ ಇದ್ದದ್ದು ಜೀವನದ ಶೈಲಿ ಜ್ಞಾನದಿಂದನ ಅಂತಾನ. ಹಂಗಾದ್ರೆ ನೀ ಜ್ಞಾನದಿಂದ ಇದ್ದೆ ಅಂದ್ರ ಈಗ ಎಲ್ಲಿಂದ ಬಂದಿಪ್ಪ ಅಂತ ಕೇಳ್ರಿ ಏನ್ ಹೇಳ್ತಾನು. ನಾ ಇಂಥದ್ ಒಂದು ಮನಿಗೆ ಇಂಥದ್ ನಮ್ ತಾಯಿ ಇರ್ತೈತಿ ಅಲ್ಲಿಂದ ಬಂದಿ. ದೇಹ ಬಂದೈತಿ ಅದ್ ನಮಗ್ ಗೊತ್ತೈತಿ ನೀ ಎಲ್ಲಿಂದ ಬಂದಿ. ದೇಹ ಬಂದದ್ದು ಎಲ್ಲಾರು ಸಮರ್ಪಕವಾಗಿ ಉತ್ತರ ಹೇಳ್ತೀವಿ. ಇನ್ನು ನೀ ಹೊಕ್ಕಿ ಎಲ್ಲಿ ಹೊಕ್ಕಿ
ನಾ ಜ್ಞಾನರೇ ಐತೈತಿ ಅಂದದು ಗೊತ್ತಿಲ್ಲ ಆದ್ದು ಗೊತ್ತಿಲ್ಲ. ಹಂಗಾದ್ರೆ ಏನ್ ಹೇಳುದು? ದೇವ್ರು ಎಲ್ಲಿದಾನು? ಅದಲ್ಲ ದೇವ್ರ ಗುಡಿಯಾಗದಾನು. ಗುಡಿಗಟ್ಟ ದೇವ್ರ ಸೀಮಿತ ಜ್ಞಾನನು. ಹಾಗಾದ್ರೆ ಇವೆಲ್ಲಾ ವಿಚಾರ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಅಜ್ಞಾನಿ ಇಲ್ಲ ಅಂತ ಹೆಂಗ ನಾವು ಅನ್ಕೊಳ್ಳೋದು? ಅಜ್ಞಾನ ಐತಂದ್ರೆ ಇಲ್ಲ, ನಾ ಎಲ್ಲಾ ಸರಿ ಅದನು. ಮತ್ ಇವ್ ಪ್ರಶ್ನೆಗೆ ಉತ್ತರನ ಹೇಳೋ ಇಲ್ಲ. ಪ್ರಶ್ನೆಗೆ ಉತ್ತರ ನೀ ಯಾರತ್ತ ಕೇಳ್ರೆ ಅದಕ್ಕೆ ಏನಾರ ಕೇಳ್ತಾನ. ಕೊಟ್ಲಿ ಇವ್ರು ಹೋಗ್ಲಕ್ ಹಾಯ್ದೆ ಅವ್ ಕಡೆ ಕೇಳಿದ್ರಿಗೆ ಈ 30 ಲಾಕ್ ಬಂದೈತಿ ಮನಿ ಕಟ್ಟೇನಿ ನಾನ್ ಮರಯ ನಾ ದುಡಿದ್ನಿ ಅಟ್ಟ ಕೊಯ್ ಬಿಟ್ ಮಾಡಿ ಅವ ಹಾದಿ ಕೇಳ್ತಾನ. ಇವ ಏನ್ ಹೇಳ್ತಾನು? ಹಂಗಾದ್ರೆ ನೀ ಯಾರತ್ತ ಕೇಳಿದ್ರಿಗೆ ತನ್ನ ಹೆಸರು ಹೇಳ್ತಾನ. ಮುನಿ ಕಟ್ಟಿದಂತ ಪ್ರಶ್ನೆನ ಅಲ್ಲನಿದ. ಹಂಗಾದ್ರೆ ಅಜ್ಞಾನಿ ಇಲ್ಲ ಅಂತ ನಾವ್ ಹೆಂಗ ಅನ್ಕೋದು? ಲೌಕಿಕದಿಂದ ನಿನಗೇನೋ ಜ್ಞಾನ ಇರ್ಬೋದು, ತಾತ್ವಿಕ ವಿಚಾರ ಮಾಡುವಷ್ಟು ಜ್ಞಾನ ಇರ್ಲಿಲ್ಲ ಅಂತಂದ್ರ ಅಜ್ಞಾನದ ಮಟ್ಟಿನ ಅಜ್ಞಾನಂ ಜಾತಿಜಾತಕ್ಕೆ. ಈ ದೈವಿ ಸಂಪತ್ತಿನ ಬಿಟ್ಟ ಅಸುರಿ ಸಂಪತ್ತನ್ನ ಪಡ್ಕೊಂಡಿದ್ದೆ ಅಂದ್ರೆ ಈ ಅಜ್ಞಾನ ನಿನ್ನನ್ನು ಓದ್ ಸರಿಯಾದ ಸಮರ್ಪಕ ಇದಕ್ಕೆ ಹಿಂದೂ ಅಜ್ಞಾನಂ ಜಾತಿಜಾತ ಅದರನ್ನ ಹಾಸ್ಕೊಂಡ ಅದನ್ನ ಹೊತ್ಕೊಂಡ ಅದರಾಗ ಮನಿಗಿದೆವು ಅಂದ್ರೆ ನಮಗೆಂದೂ ಇದರಿಂದ ಉದ್ಧಾರ ಅವನ ಹೇಳ್ತಾನೆ. ನಿಬಂಧಯ ಆಸುರಿ ಮತ ಸುರಿ ಸಂಪತ್ತ ನಮ್ಮನ್ನು ಬಂಧನಕ್ಕೆ ಒಳಗ ನೋಡ್ರಿ. ಒಬ್ಬನನ್ನ ಹತ ಮಾಡ್ಬೇಕಾದ್ರೆ ವಿಚಾರ ಬರ್ಲಿಲ್ಲ, ಅಜ್ಞಾನದ ಮೂಲಿರೋಣದರಿಂದ ಹತ ಮಾಡಿತು ಅಂತಂದ್ರ ಅದು ಎಷ್ಟ ಒಂದ್ 5-6 ಸೆಕೆಂಡಿನಾಗ ಆಗುವಂತ ಕೆಲಸ. ಹಂಗಾದ್ರ ಅದ್ರ ಪರಿಣಾಮ ಎಲ್ಲಿ ಹೋಗಿ ಏಸು ದಿನ ಉಣ್ಬೇಕಾಗಿತ್ತು ನಾವ? ಜೀವಾವಧಿ ಶಿಕ್ಷೆ, ಮರಣಾಂತಿಕ ಶಿಕ್ಷೆ. ನಂಬರ್ ಹತ್ತಕ್ಕ ಮೊದ್ಲು 4-5 ವರ್ಷ ಹೋಗ್ತೈತಿ ತನಕ ಎಲ್ಲ ವ್ಯವಸ್ಥೆ. ಇದು 5 ಸೆಕೆಂಡದ ಪರಿಣಾಮ ನಾವು 50 ವರ್ಷ ಜೈಲ್ ಪಾಲಾಗ್ತೀವಿ ಅಂತಂದ್ರೆ ಅಜ್ಞಾನದ ಮಟ್ಟಿ ಜನನ ಮಾಡ್ತೀವಿ. ಆ ಹೊತ್ನ್ಯಾಗ ಜ್ಞಾನ ಒಂದಿಟ್ಟು ಬಂದಿತ್ತ ಅಂದ್ರ ಆ ಶಿಟ್ಟನ್ನು ಬ್ರೆಕ್ ಮಾಡಿ ಹಿಂದ್ ಸರ್. ಹಂಗ ಮಾಡಿದವರ ಬದುಕಿನಲ್ಲಿ ಸಂತರು ಸಾಧುರು ವಿಚಾರು ಅನ್ಸಲ. ನಮ್ಮ ಬದುಕರೇ ಹಸನ ಆಗ್ಬೇಕಾದ್ರೆ ಇಂಥ ಶಿಟ್ಟಗಳನ್ನು ನಾವು ತಡಿಬೇಕು. ತಡಿಲಿಲ್ಲ ಅಂದ್ರ ಅದೇ ಜ್ಞಾನಂ ಜಾತಿ ಜಾತಸ್ಯ ಪಾರ್ಥ ಸಂಪದ ಆಸುರಿ ಆಸುರಿ ಸಂಪತ್ತಿ. ಹಂಗಾದ್ರೆ ಇವ್ರು ಪರಮಾತ್ಮನ ಕಡೆ ಮುಖ ಮಾಡ್ತಾರನು? ಮತ್ ನಮ್ ಗುಣಗಳ ಹಿಂಗ ರೂಢಿ ಇತ್ತು ಅಂದ್ರೆ ಮತ್ ನಾವಿನ್ ಹೆಂಗ ಪರಮಾತ್ಮ ನೋಡುದಂತ ಅಂದ್ರೆ ದುರ್ಗುಣಗಳ ನಮ್ಮಲ್ಲಿ ತಮ್ಮಷ್ಟಕ್ಕ ತಾವನ ಉದಯಾಗಿ ಬರ್ತಾವ. ನಾವು ಅಸುರಿ ಸಂಪತ್ತನ್ನ ಗಳಿಸ್ಲಕ್ ಹೋಗುದು ಬೇಡ. ತಾವ ದೈವಿ ಸಂಪತ್ತನ್ನ ನಾವು ಗಳಿಸ್ತಾ ಇದ್ದೀವಿ ಅಂದ್ರೆ ಪ್ರಯತ್ನದಿಂದ ಗಳಿಸ್ತೀವಿ. ಅವ ಸ್ವಂತ ಪ್ರಯತ್ನ. ಅದ ಮಹಾತ್ಮರ 4 ಮಾತುಗಳನ್ನು ಕೇಳೋಣದ್ರಿಂದ ಬರ್ತೈತಿ. ಅದ ಒಳ್ಳೆ ಗ್ರಂಥಗಳನ್ನ ನಾವು ಅವಲೋಕನ ಮಾಡೋಣದ್ರಿಂದ ಬರ್ತೈತಿ. ಭಗವಂತನ ನಾಮಸ್ಮರಣೆಯಿಂದ ಬರ್ತೈತಿ. ಹಲವು ಮೂಲಗಳಿಂದ ಇಂಥ ವಿವೇಕ ನಮ್ಮಲ್ಲಿ ಎದೋರ್ಲಾಗ್ತದೆ. ಈ ಅಸುರಿ ಸಂಪತ್ತನ್ನ ಏನ್ ಮಾಡ್ತೈತಿ? ತೆಗೆದು ಹೊರಗೆ ಇಟ್ಕೊಂಡು ಏನ್ ಮಾಡುದು? ವ್ಯಕ್ತಿಗೆ ತಾತ್ಕಾಲಿಕ ಒಳಿತನಿಸ್ತೈತಿ, ಫಲಿತಾಂಶವನ್ನು ನೋಡ್ರ ಅವನ ಜೀವನನ ದುರಂತದಲ್ಲಿ. ಅದಕ್ಕ ಈ ಅಸುರಿ ಸಂಪತ್ತು ಇನ್ನ ರಗಡ ಅದೇನ್ಪಾ ದೈವಾಸುರ ಸಂಪತ್ತು ವಿಭಾಗ ಯೋಗದೊಳಗೆ ಭಾಳ ಹೇಳ್ತಾನೆ. ಆಶಾ ಅದೇನ್ ಮಾಡ್ತಾನಂತ ಅಂದಾಗ ನಮ್ಮ ಜೀವನನ ಅದಕ್ಕ ಬಂದದಿ ಒತ್ತಾರ. ಎದಕ್ ಬಂದಿಪ್ಪ ಇದ್ದೀವಿ? ಏನೋ ಸಂಸಾರ ಮಾಡಕ್ ಬಂದದಿ. ಹೆಂಗಾರೆ ಮಾಡ್ತೀವಿ, ಹೆಂಗ ಬರ್ತೈತಿ ನೋಡ. ಇವ್ರು ಯಾರಿಗ ಮಣಿಯವ್ರ ಅಲ್ಲ, ಯಾರಿಗ ದೈವ ಒಂದ್ ಐತನ ಯಾರ್ಯಾರಿಗೆ ಮಣದ್ರ ಮನುಷ್ಯರಿಗೆ ಅದು ಮಣಿ ಮಂದಿ ಸುರಿ ಸಂಪತ್ತಿ ಮಣದೇ ಇಲ್ಲ. ಅದಕ್ಕಾಗಿ ಇದು ಇಷ್ಟೊಂದು ನಮಗ ಸುರಿ ಸಂಪತ್ತಿ ವ್ಯವಹಾರ ಒಂದು ಕೆಲಸ. ಅದ್ರ ಮುಂದಿನ ಇದ್ರಾಗ ಹೇಳ್ತಾನೆ, ಮಹಾತ್ಮನಸ್ತು ಮಾಂ ಪಾರ್ಥ ದೈವಿ ಪ್ರಕೃತಿ ಆಶ್ರಿತ ಭಜಂತಿ ಅನನ್ಯ ಮನಸ್ಸು ಜ್ಞಾತ್ವಾ ಭೂತಾನಿ. ಮಹಾತ್ಮರ ದೈವಿ ಈ ಮಹಾತ್ಮರ ಆಗ್ಬೇಕಂತ ಹೇಳಿ ನಾವು ಬೇರೆಯನ್ನ ಆಗ್ಲಕ್ ಹೋಗಬಾರ್ದ. ಇದ್ದರೊಳಗನ ಮಹಾತ್ಮತೆ ಜೀವನದ ವ್ಯವಸ್ಥೆಯನ್ನು ಮಾಡ್ಕೊಳ್ತೇವೆ. ಮಹಾತ್ಮರಾಗ್ಬೇಕಂತ ಹೇಳ್ತೀನಿ.
ಬೇರೆ ಬೇರೆ ವ್ಯವಹಾರವನ್ನ ತಲೆಯಾಗ ಹಾಕೊಳಕ್ ಹೋಗ್ಬಾರ್ದು. ಯಾಕ ತುಕಾರಾಮ್ ಮಹಾರಾಜರು ಇದ್ರಾಗನ ಮಾಡಿ ಮತ್ತಾರು ಬೇರೆ ಬೇರೆ ಮಾಡ್ಯಾರು, ಬಸವಾದಿ ಪ್ರಮುಖರಂತ ಈ ಜೀವನದ ಶೈಲಿ ಒಳಗನ ಮಾಡಿ. ಹಿಂಗಾದ್ರೆ ನಾವು ಈ ಭಾವನೆ ಒಳಗ ಅಳ್ದೀವ್ ಅಂತಂದ್ರ ದೈವಿ ಸಂಪತ್ತಿಗಾಗಿ ವಿಶೇಷವನ್ನ ಬ್ಯಾರೆ ಮಾಡೋದ್ರದ್ದು ಏನ್ ಅವಶ್ಯಕತೆ ಇಲ್ಲ. ಇದ್ರೊಳಗನ ಭಾವ ಪರಿವರ್ತನೆ ಆತ್ಮರ ಅಂತ ಏನ ದೈವಿ ಸಂಪತ್ತು, ಅಭಯಂ, ಸತ್ವ ಸಂಶುದ್ಧಿ, ಜ್ಞಾನ ಯೋಗ ವ್ಯವಸ್ಥಿತಿ ಇವೆಲ್ಲ ಏನ್ ಮಾಡ್ತಾವೋ ಯಾವುದೋ ವ್ಯಕ್ತಿಗೆ ಏನರೇ ಒಂದಿಷ್ಟು ಭಯಾನಕ ಇರ್ತಂದ್ರ ಅಂಜಬೇಡ ನಿಂದ್ರ. ಅದ ಈಗ ಈ ಈ ಭಯ ಬಂದತ್ತ ಇದು ಹಿಂಗ ಉಳಿದಿಲ್ಲ ಇನ್ನೊಂದು ಗಳಿಗೆ ಮತ್ತ ಗುಣಗಳ ಸ್ಥಾಯಿಕವಾಗಿರುವುದಿಲ್ಲ ನಮ್ಮ ಹೋಗ್ತತಿ ಹೋಗ್ತತಿ ಭಯ ಹೇಳ್ಬೇಕು. ಯಾರೋ ಮಿತ್ರರಂತಿರ್ತಾರ ತಮ್ಮ ಜೀವನದ ಸನ್ನಿವೇಶಗಳಲ್ಲಿ ಬೇರೆ 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 ಬಾರ್ದ ಅನ್ಸ್ತಿರ್ತೈತಿ ಜೀವ. ಆ ಅಂಜಿದ ಹೊತ್ನ್ಯಾಗ ಆತ್ಮರ ಅನ್ನುವಂತ ಭಾವನೆಗೆ ಒಳಪಡೋದು ಅಂದ್ರೆ ಅಂಜಬೇಡ ನಿಂದ ಕೈಲಾದಷ್ಟು ನಮ್ಮ ಕುಡಿದಿರ ಬಿಡುವಲ್ಲಿ ಇವತ್ತು ನಾವು ಮಾತರೇ ಧೈರ್ಯ ತುಂಬುವಂತ ಮಾತಿನ ಅವಶ್ಯಕತೆ. ಹೃದಯ ತುಂಬಿ ಧೈರ್ಯ ಎಬಿಸಿ ನಿಂದ್ರಿಸ್ಬೇಕ. ಭಗವಂತ ಏನ್ ಮಾಡ್ಯಾನು ಮಾತ ಹೇಳಿ ಎಬಿಸಿ ನಿಂದ್ರಸ್ಯಾನ ಅವನು ಯಾವನ್ನ ಅರ್ಜುನನ. ಆ ಅಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋ ಸ್ಥಿತೋಸ್ಮಿ ಗತ ಸಂದೇಹ ಹರಿಷೇ ವಚನಂ ತವ ಮನಿಗಂದ. ನಾ ಮಾಡಂಗಿಲ್ಲ ತೊಳ್ಕೋತ ಬಾಣ ಕಡೆ ಹೋಗುದು ಆತದ ಅಂತ ಹೇಳುದು ಹೊಳ್ಕೋತ ಕೂತಿದ್ದ. ಅವ್ ಮೂರ್ ಲೋಕದ ಮತ್ತ ಅನಿಸಿದ್ದಾವ ನಾನ್ ಮೂರ್ ಲೋಕ ಅನ್ಸ್ಕೊಳ್ಳೋದಿಲ್ಲ. ಒಂದ ಕುಟುಂಬಕ್ಕ ಒಬ್ಬರಿಗೆ ಅಂತ ಅನ್ಸ್ಕೊಂಡಾಗ ಅರ್ಥ ಮಾಡೋದನ್ನ ಪಟ್ಟಗಳ. ಹಿಂಗಾದ್ರೆ ಆತ್ಮದಂದ್ರ ಅಭಯಂ ಸತ್ವ ಸಂಶುದ್ಧಿ. ನಮ್ಮ ಬುದ್ಧಿಯಲ್ಲಿ ಮೋಹದ ರಾಡಿ ದುರ್ಗುಣಗಳ ರಾಡಿ ತಂದು ತೊಳೆಯದು. ಅದನ್ನು ಸಬಕಾರ ಹಚ್ಚಿ ತೊಳೆಯಂಗಿಲ್ಲ. ದುರ್ಗುಣಗಳಿದ್ದು ಅಂದ್ರೆ ಸದ್ಗುಣಗಳನ್ನ ಸಂಪಾದನೆ ಮಾಡಿದ್ವು ಅಂದ್ರೆ ಸ್ವಚ್ಛ. ಅಭಯಂ ಸತ್ವ ಸಂಶುದ್ಧಿ. ಸತ್ವ ಅಂದ್ರ ಅಂತಃಕರಣ. ಅದೇನಾಗಿರ್ಬೇಕು ಅದ ಹಸನಿರ್ಲಿಲ್ಲ ಅಂತ ಅಂದ್ರ ಈ ಪ್ರಪಂಚದ ವ್ಯವಹಾರಕ್ಕೆ ಸ್ವಾರ್ಥಪರತೆಯಿಂದ ಅಂಟಿಸ್ತದೆ. ನಿಸ್ವಾರ್ಥ ಪರತೆ ಜೀವನವನ್ನು ಮಾಡಿದ್ದೀವಿ ಅಂತಂದ್ರೆ ನಮಗ ಈ ಪ್ರಪಂಚದೊಳಗೆ ಇದ್ರೂ ನಾವು ಸಾಧಿಸಬಹುದಿಲ್ಲ. ಏನ್ ಸಾಧಿಸ್ಬೋದು. ಅದಕ್ಕಾಗಿ ವಿಶೇಷವಾಗಿ ಏನ್ ಮಾಡೋದವ್ರು ಹಂಗಾದ್ರೆ ಅಭಯಂ ಸತ್ವ ಸಂಶುದ್ಧಿ. ಒಳಗ ಆಂತರಿಕ ಶೌಚ ಅಂತಾರಿದೆ ಶಾಸ್ತ್ರ. ಈ ಪತಂಜಲಿ ದರ್ಶನಕಾರ ಏನ್ತಾರೆ ಆಂತರಿಕ ಶೌಚ. ಒಳಗ ಹಸನ ಇರುತ್ತೆ. ಒಳಗೆ ಎಂತಾದ್ರಿಂದ ಹೊಲಸಾಗಿದೀವಿ ನಾವು ದುರ್ಗುಣದಿಂದ ಹೊಲಸ. ಎಷ್ಟು ದುರ್ಗುಣಗಳದಾವಂದ್ರ ಲೆಕ್ಕಿಲ್ಲದಷ್ಟು. ಹಂಗಾದ್ರೆ ಅವತರ ತೊಳ್ಕೋತ್ ಒಂದೊಂದ ಸದ್ಗುಣಗಳನ್ನ ನಾವು ಸೇರಿಸಿಕೊಂಡ್ರೆ ಒಂದು ಸದ್ಗುಣದಿಂದ ಹರಿಶ್ಚಂದ್ರ ಏನ್ 60 ವರ್ಷ ತಪ ಮಾಡಿದ ಅವದ ತಪೋದ ಪುಣ್ಯ ದೇವತೆಗಳಿಗೆ ತಗೊಳಕ್ ಬರ್ವತ್ತಾಗಿತ್ತ. ಒಂದು ಸತ್ಯದಿಂದನ ವಿಶ್ವಾಮಿತ್ರನ ತಪ ಎಲ್ಲ ತಗೊಂಡಂತ ಅವ್ರು ಯಾರು ಇದ್ರೆ ಹರಿಶ್ಚಂದ್ರ. ಒಂದು ಸದ್ಗುಣ ಸತ್ಯ. ಸತಿ ಬಿಡದತ್ತರು ಸುತನೊಬ್ಬ ಸತ್ತ. ಸತ್ಯವನ್ನು ಬಿಡದ ಹರಿಶ್ಚಂದ್ರ ಜಗದೊಳಗೆ ಸತ್ಯನಾಗಿ. ಇಂತ ಹಲವಾರು ಅವನ್ ಮೌಲ್ಯವಾದಂತನ್ನ ನಮ್ಮ ಅಂತಃಕರಣದಲ್ಲಿ ಹೋಗಿಸಲಕ್ಕೈತೀವಿ ಅಂದ್ರ ಅಸತ್ಯ ಸುಳ್ಳು ಮಾತಾಡೋದು ಹೋಗ್ಲ. ಮತ್ತ ಸುಳ್ಳ ಮಾತಾಡೋದ ನಮ್ಮ ಶೈಲಿನ ರೂಢಿ ಮಾಡ್ಕೊಂಡು ಅಂದ್ರೆ ಸತ್ಯ ಎಂದೂ ನಮ್ಮ ಒಳಗೆ ಪ್ರವೇಶ. ಅದಕ್ಕಾಗಿ ಏನ್ ಮಾಡ್ಬೇಕು ಅಭಯಂ ಸತ್ವ ಸಂಶುದ್ಧಿ. ಸತ್ವಗುಣ ಅಂತಃಕರಣ. ಅದರಲ್ಲೇ ನೋಡ್ರಿ ನೀವು ಅಂತಃಕರಣದನ್ನೋದನ್ನ ಭಗವಂತ ಪ್ರಾಕೃತಿಕವಾಗಿ ಹುಚ್ಚು ಮಟ್ಟದ ಕೊಟ್ಬಿಟ್ಟ. ಅಂತಃಕರಣ ಎಷ್ಟು ಆಳವೈತೆ ಹುಡುಕಾಡಕ್ ಹೋದ್ರೆ ಸಿಗುದಿಲ್ಲ. ಅದು ನೋಡೋಣ ಇಟ್ಟ ಆ ನಕ ಶಿಕಾಗ್ರ ಪರ್ಯಂತರ ವ್ಯಾಪಿಸಿದಂಗಂತ ನಮಗ್ ಅನಿಸ್ತದೆ. ಅಂತಃಕರಣ ಆಳವಾದದ್ದು. ಅದರೊಳಗೆ ನಮ್ಮ ಜನ್ಮ ಜನ್ಮಾಂತರ ಕರ್ಮಗಳ ಅವಶೇಷನೂ ನಾವ ಅತಿ ಸಣ್ಣವ್ರಿದ್ದಾಗ ಇಲ್ಲಿ ತನಕ ಏನೇನ್ ಮಾಡಿದೀವಿ ಅಂತ ಎಲ್ಲ ತುಂಬಿಕೊಂಡೈತಿ. ಇನ್ನೂ ಮಾಡಿದ್ದು ತುಂಬಿಕೊಳಕು ನಿಂತೈತಿ. ಅವತ್ತನ್ನ ನೆನಪು ತೆಗ್ತಾಗದು ಬರದ್ರ ಒಂದು ದೊಡ್ಡ ಕೂಲಿ ಆಗ್ತಿದ್ರೆ ಅದ ಅಂತಃಕರಣ ಎಷ್ಟಾದ ಆಳವಾಗಿ
ತಾಳುವ. ಹಂಗಾದ್ರ ಅದನ್ನ ಸ್ವಚ್ಛ ಮಾಡಂತಂದ್ರ ದುರ್ಗುಣಗಳಿಂದ ಹೊರಗ ಸ್ವಚ್ಛ. ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋ ಅನ್ಯತಾ ಅಂತ 13ನೇ ಅಧ್ಯಾಯದಾಗ ಭಗವಂತ ಹೇಳ್ತಾನೋ. ಸದ್ಗುಣಗಳಿದ್ದು ಅಂದ್ರ ನೀ ಜ್ಞಾನ ಮಾಡ್ಕೊಳಕ್ ಬಟ್ಟಿ ಕುಡಿಬೇಡ. ಹೃದಯ ಪಕ್ವಾಗಿರ್ತೈತಿ. ಒಮ್ಮೆ ಹೇಳ್ರೆ ಸಾಕು, ಅದ ಗ್ರಹಣ ಮಾಡೈತಿ. ಒಳಗ ಹೊಲಸಿತ್ತು ಅಂತಂದ್ರ ಸದ್ಗುರುಗಳ ಪದೇ 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 ಹೇಳಿನು ಈ ಹೊಲಸು ಹೊರಗೆ ಹೋಗಲಾರ್ದ ವಿನ ನಮಗದ ಪ್ರವೇಶ ಆಗುತ್ತೆ. ಯದಾತಿ ಮೋಹ ಕಲೀಲಂ ಬುದ್ಧಿರ್ ವ್ಯತಿತರಿಷ್ಯತಿ ಕದಾಗಂತಾಶಿ ನಿರ್ವೇದಂ ಶ್ರೋತವ್ಯಶ್ಯ ಪಶ್ಯತಿ. ಯಾವಾಗ ನನ್ನ ಅರ್ಜುನ ನಿನ್ನ ಬುದ್ಧಿಯಲ್ಲಿ ಮೋಹದ ರಾಡಿ ಯಾವಾಗ ಹಸನಾಕತ್ ನೋಡು, ಅವಾಗ ನಾ ಹೇಳ್ದ ನಿಶ್ಚಲೀಕರಣ ಕದಾ ನಿರ್ವೇದಂ. ಹಂಗಾದ್ರೆ ಈಗ ಇಷ್ಟ ನೋಡ್ರಿ, ಈಗ ಹೇಳಿತಿ ನಿನ್ನೇನು ಹೇಳಿತಿ ಆತ್ ಇನ್ನೊಂದ 10-15 ನಿಮಿಷ ಆದ್ರೆ ಮುಗಿತೈತಿ. ಮತ್ತ ಅಲ್ಲಿ ಗೀತಾ ಚಿಂತನೆ ನಡೆದ ಏನೇನ್ ನಡೀತು ಅಂತ ಒಬ್ರು ನಿಮ್ಮನ್ನ ಪ್ರಶ್ನೆ ಮಾಡ್ರಿ, ಏನ್ ಮಾಡ್ತೀರಿ ನೀವು? ಹಂಗ ಹೇಳಾಕ್ ಬರುದಿಲ್ಲ ಅದ ಅಂತ ಅಂದ್ರ ತನಗ್ ಗೊತ್ತಿಲ್ಲದ ಹೇಳೋದಿಲ್ಲ, ಹಂಗೆಲ್ಲಾ ಹೇಳಾಕ್ ಬರುದಿಲ್ಲ ನಿಮ್ಗ್ ಬಾಯ್. ಯಾಕೆ ಹೇಳುವ ನೀವು ಅಂದ್ರೆ ಹೊಗಳದೇ ಇಲ್ಲ ಒಳಗ. ನೀವು ನಾವೆಲ್ಲ ಹಂಗ ಅದೀವಲ್ಲ, ಹಂಗ ಅಷ್ಟು ತಾಬಿಡ್ತೋಬಿಡ. ಅವ್ರ ಸುರೇಶ್ವರಾಚಾರ್ಯರು ಬೃಹದಾರಣ್ಯಕ ವಾರ್ತಿಕದಲ್ಲಿ ಬರೆಯಾಕ ಅಜ್ಞಾನ ಶಕ್ತಿ ತಾಬಿಡ್ತೋಬಿಡ್ ಕೆಲಸ ಮಾಡ್ತೀವಿ, ತಾವರಣನ ಮಾಡಿಬಿಟ್ಟು. ಹಂಗಾದ್ರ ಅದ್ನೇನ್ ಮಾಡು, ಅರ್ಹ ಅದ ಏಕಕಾಲಕ್ಕನೂ ನಾವು ಶತ ಪ್ರಯತ್ನ ಮಾಡ್ರು ಹೋಗುವಂತದ್ದಲ್ಲದ, ಕ್ರಮೇಣ ಕ್ರಮೇಣ ಸರಿತೈತಿ. ಅದಕ್ಕಾಗಿ ಅದನ್ನೇನ್ ಮಾಡು ಅಂತಂದಾದ್ರ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ. ಕರ್ಮಯೋಗವನ್ನ ಜ್ಞಾನ ಯೋಗಕ್ಕೆ ಅಂಟುಕಿತ ಮೊದಲು ಮಾಡ. ಯಾಕ? ಅವಾಗ ಅಂತಃಕರಣ ಶುದ್ಧಿಯಾಗಿ ನಿನಗ ಒಳ್ಳೆಯ ಅಂತಃಕರಣ ಬರಬೇಕಾದ್ರೆ ಕರ್ಮವನ್ನು ಮಾಡ. ಆ ಕರ್ಮ ಹೆಂಗಿರ್ಬೇಕು ನಮ್ಮದ ಅಂತಂದ್ರ ನಿಷ್ಕಾಮ ಭಾವನೆ ಇರಬೇಕು. ಭಗವಂತನತ್ತರ ಏನರೆ ಮಾಡಿ ಏನರೆ ಬೇಡುವಂತ ಭಾವ ಇರಬಾರ್ದು ನಮ್ಮದು. ನಾವೆಲ್ಲ ಏನ್ ಮಾಡ್ತೀವಿ, ಪರಮಾತ್ಮಗೆ ಸಿದ್ದೇಶ್ವರಕ್ಕೆ ಹೋಗಿ ಏನಾರೇ ಬೇಡತ್ತೀವಿ, ಕೈ ಮುಗ್ದಾನ ಅಂದ್ರೆ ಇವ್ ಬೇಡಲ್ದ ಮುಗ್ದೇ ಇಲ್ಲ. ಏನಾರೇ ಬೇಡ್ತಾನ, ಯಾನ್ ಬೇಡ್ಕೊಂಡು ಯಾಕೆ ಯಾನ್ ಬೇಡ್ಕೊತ ಹೇಳ. ಹಂಗಾದ್ರೆ ಮಂದಿ ಮುಂದ್ ಬೇಡ ಅವ್ ನಾನ್ ಯಾನ್ ಬೇಡ್ಕೊಂಡೆ ಕೇಳ್ತಾನ ಕರೆ, ಸುಮ್ ಹುಡುಗ ನೌಕರಿ ಹತ್ತೋತಾಗಿತ್ತು ಮಾಡ್ಕೊ. ಅವನು ಒತ್ತನ್ ನನಗ್ ಕೈ ಮುಗದದಿಂದ ನಾ ಇಟ್ಕೊಳ್ಳೋದಿಲ್ಲ, ಒಂದೀಟ್ ತಡ್ಕೊ ನಿನ್ ಪಟ್ಟ ಬಿಡ್ತಾನ. ನಾವ್ ಯಾರು ಇಟ್ಕೊಂಡಿಲ್ಲ, ಅನಾನ ಭಗವಂತ ಆಗ ನಮ್ದೆಲ್ಲಾ ಇಟ್ಕೊಂಡಿದ್ರೆ ಸುಮ್ಮ ಅದೀವ. ದೇವ್ರನ್ನ ಹೋಗಿ ಮನಿ ಮುಟ್ಟ ಹೇಳ್ತೀವಿ, ಎಷ್ಟ ನಿನ್ ಕಾಲು ಬಿಡುದು, ಯಾಕೆ ಬಿದ್ದಿ, ಏನ್ ಇದ್ರ ಅವಶ್ಯಕತೆ. ಹಿಂಗೆಲ್ಲಾ ಭಾವನೆ ಬರ್ತೈತಿ ಅಂತಂದ್ರ ನಾವು ಮಾಡೋ ಕರ್ಮಗಳು ಏನಾಗ್ಬಿಡ್ತಾವ ಅಂತಂದ್ರ ನಿಷ್ಕಾಮ ಕರ್ಮ ಇರ್ಬೇಕು. ಇಳೆಯ ನಿತ್ತೊಡೆವಲ್ಲಿ ಅವರ ನೀ ಏನು ಹಿರಿದಪ್ಪ ರಾಜ್ಯವನ್ನಿತ್ತೊಡೆವಲ್ಲಿ ಶರಣರುತ್ತಾರ. ನೀ ಇಂಥದೇನ್ ಕೊಟ್ಟನ ನಿಮ್ಮ ಶರಣರ ಸುಳ್ಳು ನುಡಿ, ನನ್ನ ಬುದ್ಧಿಗೆ ನಿನ್ನ ಶರಣರ ಮಾತುಗಳು ನನಗೆ ಸಂತೋಷವಂತ ಅಂತ. ಅದನ್ನಿತ್ತೊಡೆ ನಿಮ್ಮ ನಿತ್ಯ ಕಾಣ. ನೀ ನನಗ ಅವಾಗ ಅಪರೋಕ್ಷ ಆಗಿ ಕರ್ಮಯೋಗ ಮಾಡಿ ಅಂತಃಕರಣ ಶುದ್ಧಿ ಅಂದ್ರೆ ನಾವು ಕರ್ಮಯೋಗ ಜ್ಞಾನ ಯೋಗ ವ್ಯವಸ್ಥೆ. ಆಗ ಕರ್ಮ ಮಾಡೋದು ಏನು ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕಾಗೈತಿ, ಸ್ವಚ್ಛವಾಗಿ ಕೂತು ತಿಳಿಯಾಕೈತಂದ್ರ ಆ ಶಾಸ್ತ್ರ ಮಾಗಿ ಮಳೆ ಆದಂಗ ಸರಸುಲ್ಲ. ಎಲ್ಲಿ ಆನಂದಕ್ಕಾಗಿ ಹುಡುಕಾಡೋದು ಅವಶ್ಯಕತೆ ಇಲ್ಲ, ಯಾವ ಭಗವಂತನಿಗಾಗಿ ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಏನು ಇದನ್ನ ಮಾಡು, ಎಲ್ಲವೂ ಹೊರಗೆ ಹೋಗೋದ್ರಲ್ಲಿ ಏನ್ ಕೇಳ್ಕೊಳ್ಳಿ, ಅಮ್ಮವನ ಅರಿವೆ ಬಳಲುವರು ತಮ್ಮ ನೇತಿಗಳೇರು ಅನ್ಯವನ. ಎಲ್ಲಿ ಹುಡುಕಾಡ್ರಿ ಇಲ್ಲಿ ಸಿಗಾವದಾನು, ನಾವು ಕಳ್ಕೊಂಡಾನೆ ಇಲ್ಲಿ ಯಾಕೆ ಹುಡುಕಾಡೋದು ಅವಶ್ಯಕತೆ ಐತಿ. ಹಂಗಾದ್ರೆ ಅದಾನ ಯಾಕೆ ಕಾಣವಲ್ಲ ಅಂದ್ರೆ ಪರಿ ತೆಗಿಲ್ಲ ಇದನ್ನ. ಕಣ್ಣಿಗೆ ಪರಿ ಬಂದವು, ಯಾಡ್ ಸೂರ್ಯಾರ್ ಕಾಣಕತ್ತಾವ. ಯಾಕೋ ಇಂದ ಯಾಡ್ ಸೂರ್ಯಾರ್ ಕಾಣ್ತಾರ, ಜಗತ್ ಮುಣಗಾಕ್ ಬಂದೈತೆ ನೋಡ್ಬಿಟ್ಟ ಇವ. ಚಂದ್ರ ಯಾಡ್ ಕಾಣಕತ್ತಾವ, ಮನುಷ್ಯರ ಯಾಡ್ ಕಾಣ, ಮನಿ ಯಾಡ್ ಕಾಣಕೈತು ಅಂದ್ರೆ ಎಲ್ಲಿ ಹೋಗುದಪ್ಪ.
ಯಾಕೆ ಅಡ್ಡ ಕಾಣಕತ್ಯಾವು? ಪರಿ ಐತಿ. ತೆಗದ್ರ ಹಂಗಾದ್ರ ಅಜ್ಞಾನದ ಪರಿ ಈ ಕಣ್ಣಿಗಿಂತಲೂ ವಿವೇಕದ ಕಣ್ಣಿಗೆ ಅಜ್ಞಾನದ ಪರಿ ತೆಗೆದು ನೋಡು. ಜ್ಞಾನ ಯೋಗ ವ್ಯವಸ್ಥಿತಿ ಸರಿಯಾಗಿ ಸಮರ್ಪಕವಾಗಿ ಜ್ಞಾನೋದಯ. ಹಾಗೇನ್ರಿ ಸನ್ಯಾಸಿರಿ ಆಗೋ ಗೃಹಸ್ಥರಿ ಏನ್ ಮತ್ ಹಗಲೆಲ್ಲ ನಿಮ್ಗೆ ಹೇಳ್ತಿರ್ತೈತಿ ಒತ್ತಾಶೆ. ಗೃಹಸ್ಥಾಶ್ರಮ ಈ ತತ್ವಜ್ಞಾನಕ್ಕೆ ಬೇಕಾದಂತ ಅನುಭವನ ಧಾರಾಳವಾಗಿ ದಿನಕ್ಕೆ ದಿನ ಟೆಕ್ನಿಕಲ್ ಆಯ್ತಲ. ಇಂಡಿಯನ್ ಆತು ಇದು ಹೋಗಿನ ಕರೆ ನಾವ್ ಯಾಕೆ ರೊಕ್ಕ ಕೊಡ್ಲಿ ನಾಳೆ ಗಪ್ಪ. ಹಂಗಾದ್ರ ಇದ್ರ ಕರ್ಮದಿಂದ ಕೆತ್ತ ಕೇಳುದಂದ್ರ ಇಲ್ಲಿ ಕೇಳ್ಕೊ. ಜ್ಞಾನ ಅಷ್ಟೊಂದ ನಮ್ಮನ್ನು ಪರಿಪೂರ್ಣತೆ ಇರ್ಲಿಲ್ಲ ಅಂದ್ರ ಕೊಡ್ತನ ಅಂದಿದ್ದೀನಿ ಕೊಡ್ತನ ಅನ್ನೋದಕ್ಕರ ಇಲ್ಲ ಹಿಡ್ಕೊಂಡ್ ಕೊಡ್ತಾನ. ಹಿಂಗ್ ಮಾಡ್ತೀವಿಲ್ಲ ನಮ್ಮ ಜೀವನದಲ್ಲಿ. ಹಂಗಾದ್ರ ಅದರ ಬಗ್ಗೆ ತೆಗೆದೊಗದಿವ ಅಂತಂದ್ರ ಒಂದಿಷ್ಟು ಶಾಂತಿ ನೆಮ್ಮದಿ ನಮ್ಮಲ್ಲಿ ಬರ್ತೈತಿ. ಯಾವ ವ್ಯಕ್ತಿಯನ್ನ ಶಿಟ್ಟಿನಿಂದ ನಾವು ಅವನನ್ನೊಡನೆ ವ್ಯವಹಾರ ಮಾಡೋದ್ಕಿಂತ ಶಾಂತಿ ಸೌಹಾರ್ದಯುತ ಜೀವನದಿಂದ ನಾವು ವ್ಯವಹಾರ ಮಾಡ್ತಿದ್ದೀವಿ ಅಂದ್ರೆ ಈ ವ್ಯವಹಾರ ಹೆಂಗ ಸುಗಮ ಆಕತಿ ಹಂಗ ಜ್ಞಾನನೂ ಸುಗಮ ಆಗಲಕ್ ಚಾಲು ಮಾಡ್ತೈತಿ. ಜ್ಞಾನ ಆಗಿಲ್ಲ ಅಂತ ಹೇಳ್ತೀರ ನಾವ್ ಏನಾರೇ ಮಾಡಕ್ ಹೋದ್ರೆ ಜ್ಞಾನೋದಯ ಆಗುದು. ಅದಕ್ಕಾಗಿ ಜ್ಞಾನ ಯೋಗ ವ್ಯವಸ್ಥಿತಿ ಅದೇನಾಗೈತಿ ಅಂದ್ರ ಅಭಯಂ ಸತ್ವ ಸಂಸ್ಕೃತಿ ಜ್ಞಾನ ಯೋಗ ವ್ಯವಸ್ಥೆ. ಹಂಗಾದ್ರೆ ಇಷ್ಟೆಲ್ಲ ಇತ್ತು ಅಂತ ಅಂದ್ರ ಅದಕ್ಕ ದೈವಿ ಸಂಪತ್ತ ಅಂತ ಕರಿತಾರ. ಅಹಿಂಸಾ ತ್ಯಾಗ ಮಕ್ರೋಧ ಶಾಂತಿ ರಪೈಷ ಮಾತಾಡ್ಬೇಕು. ಒಬ್ಬ ಬರೇ ಸುಳ್ಳ ಹೇಳುದನ್ನ ಕಲ್ತಿದ್ದಂದ್ರ ಅವ್ನು ಎಟ್ಟು ಹೇಳಕ್ ಕರೆ ಹೇಳಂತಂದ್ರು ಹೇಳುದು. ಯಾಕ ಅವನು ಅದರ ಸ್ವಭಾವನ ಹಂಗ ಮಾಡ್ಕೊಂಡು. ಹಂಗಾದ್ರೆ ಅಹಿಂಸಾ ಇರ್ಬೇಕು ಜೀವಿಗಳಿಗೆ. ಏನಿರ್ಬೇಕು? ನನಗಿಲ್ಲಿ ಬದುಕಲಾಕ ಎಷ್ಟೊಂದು ಸ್ವಾತಂತ್ರ್ಯತೆ ಐತಿ. ಇನ್ನಿತರನ್ನು ಹೊಡೆದ ಹೆಂಗರಿ ಮಾಡಿ ನಾವು ಬದುಕಲಾಕ ಸ್ವಾತಂತ್ರ್ಯ. ಎಲ್ಲ ಜೀವಿಗಳಿಗೆ ಸ್ವಾತಂತ್ರ್ಯ ಐತಿ ಅನ್ಬಳಕ ಇನ್ನೊಂದು ಜೀವಿಯನ್ನ ಹತ ಮಾಡಿ ನಾವು ಬದುಕುವುದರಲ್ಲಿ ಏನಾಗ. ಹಂಗಾದ್ರೆ ಅಹಿಂಸಾ ಪಾಲನೆ. ಅಹಿಂಸಾ ಬರೀ ಹೊಡೆಯೋದ್ರಿಂದನೂ ಆಗುದಿಲ್ಲ. ಒಮ್ಮೊಮ್ಮೆ ಮಾತಿನಿಂದ ಕೊಲ್ಲುವುದಕ್ಕಿಂತನೂ ಪಾಡ. ಅದಕ್ಕಿಂತಲೂ ಕಠೋರವಾದ ವಾಣಿ ಬತ್ತು ಅಂತಂದ್ರ ಅದು ಒಂದಷ್ಟನ ನಮ್ಮಲ್ಲಿ ತಯಾರ. ಬರೇ ಹಿಂಸಾ ಅಂತೇಳಿ ನಾವೇನು ಈ ಆಯುಧಗಳಿಂದ ಮಾಡುವಂತದ್ದಲ್ಲ. ಬಾಯಿನೂ ಅಷ್ಟು ಕೆಟ್ಟತಿ. ಬಾಯಿನೂ ಏನತಿ ಒಂದಷ್ಟ ನಮ್ಮನ್ನ ಬಾಯಿ ಅಟ್ಟು ಕೆಟ್ಟಾಗಿ ಮಹಾಭಾರತ ಆಗಿತ್ತಲ್ಲೋ ಕುಡ್ಡನ ಮಗ ಕುಡ್ಡ ಅಂದ್ಬಿಟ್ಲ. ಅದನ್ನ ಯಾಕೆ ಅನ್ಬೇಕಪ್ಪ ಆಕಿ? ಅದನ್ನ ಅಂದಗಳಿಗೇನ ಏನಾತು? ಕುಡ್ಡನ ಮಗ ನಮ್ಮ ಅಪ್ಪ ಕುಡ್ಡ ನಾ ಬಿದ್ದನ ಕುಡ್ಡ ಅಂದ್ರೆ ಈಕಿನ ಏನಾರೇ ಮಾಡ್ಬೇಕು ಅನ್ನೋದು ಹೋಗಿಸ್ಕೊಂಡ ದುರ್ಯೋಧನ ಆಯ್ತ ಬೇರೆ ಹಾದಿ ಹಿಡದ ಎಲ್ಲಾ ಕಳ್ಕೊಂಡ್ ಹೋಗುದು. ಏನಾಗ್ತೈತಿ ಅಂತಂದ್ರ ಈ ವ್ಯವಹಾರ ಹಿಂಗ ಹಿಂಸಾ ಅನ್ನೋದು ಅದು ಒಮ್ಮೆ ಕೊಲ್ತೈತಿ. ಈ ಮಾತ ಪದೇ 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 ಬರ್ತೈತಿ. ಹಂಗಾದ್ರ ಅಹಿಂಸಾ ನಮಗೆಲ್ಲ ಇಂಥ ಅಹಿಂಸಾ ಭಾವನೆಗಳನ್ನು ರೂಢಿಸ್ಬೇಕು. ಇನ್ನ ಇದರ ಬಗ್ಗೆ ಎಷ್ಟು ವಿಚಾರಗಳಂತ ಎಷ್ಟಾಗೈತಿ ಇಷ್ಟ ನಮ್ಮ ಜೀವನದಲ್ಲಿ ಫಲಿತಾಂಶವನ್ನು ಹೇಳಿದ್ದಾದ್ರೆ ದುರ್ಗುಣಗಳನ್ನು ಹೊರಗಾಕು ಸದ್ಗುಣಗಳನ್ನ ರೂಢಿ. ಅವ ನಮಗ್ ಗೊತ್ತಿಲ್ಲ ಅಂದ್ರೆ ಬಿಡಿಸಿ ಹೇಳಾಕ. ನಮಗ್ ಸದ್ಗುಣ ಅಂದ್ರೂ ಏನು ಗೊತ್ತಿಲ್ಲ ದುರ್ಗುಣ ಅಂದ್ರೂ ಏನು ಗೊತ್ತಿಲ್ಲ ಅಂತಂದ್ರ ಬಿಡಿಸಿ ವಿವರಣೆ ನೀಡ್ತಾನೆ ಯಾರು? ಭಗವಂತ. ಅವ ಹೇಳಿದಂಗ ಒಂದು ವೇಳೆ ನಾವು ರೂಢಿಸಿಕೊಂಡ್ರೆ ಏನಾಗತ್ತಿ? ಶಾಂತಿ ಸುಖ ನೆಮ್ಮದಿ ಸಿಗ್ತೈತಿ. ಅದನ್ನ ಇದರ ವಿವರಣೆಯನ್ನು ನಾಳಿನ ದಿವಸ ಹೇಳಿ ಇಂದಿನ ಶಾಸ್ತ್ರಕ್ಕೆ ಮಂಗಲವನ್ನು